ಶ್ರುತಿ ಪರಂಪರಾ ಗುರುಕುಲದ ವತಿಯಿಂದ ಜಗದ್ಗುರುಗಳವರಿಗೆ ಫಲ ಸಮರ್ಪಣೆ. ಬೆಂಗಳೂರು ಶಂಕರ ಮಠದಲ್ಲಿರುವ ಶ್ರೀ ಭಾರತೀ ತೀರ್ಥ ವೇದ ಸಂಸ್ಕೃತ ಪಾಠಶಾಲಾ ವತಿಯಿಂದ ಈಗ ಫಲ ಸಮರ್ಪಣೆ. ಅಜ್ಞಾನಾಂ ಜಾಹ್ನವೀ ತೀರ್ಥಂ ವಿದ್ಯಾತೀರ್ಥಂ ವಿವೇಕಿನಾಂ ಸರ್ವೇಷಾಂ ಸುಖದಂ ತೀರ್ಥಂ ಭಾರತೀ ತೀರ್ಥಮಾಶ್ರಯೇ. ವಿದ್ಯಾ ವಿನಯ ಸಂಪನ್ನಂ ವೀತರಾಗಂ ವಿವೇಕಿನಂ ವಂದೇ ವೇದಾಂತ ತತ್ವಜ್ಞಂ ವಿಧುಶೇಖರ ಭಾರತೀ. ವೇದಪುರುಷಾಯ ನಮಃ. ದಕ್ಷಿಣಾಮ್ನಾಯ ಶೃಂಗೇರಿ ಶಾರದಾ ಪೀಠಾಧೀಶ್ವರರಾದ ಜಗದ್ಗುರು ಶ್ರೀ ಶ್ರೀ ಭಾರತೀ ತೀರ್ಥ ಮಹಾಸ್ವಾಮಿಗಳವರ ಪಾದಕಮಲಗಳಲ್ಲಿ ಹಾಗೂ ತತ್ಕರಕಮಲ ಸಂಜಾತರಾದ ಜಗದ್ಗುರು ಶ್ರೀ ಶ್ರೀ ವಿಧುಶೇಖರ ಭಾರತೀ ಮಹಾಸ್ವಾಮಿಗಳವರ ಪಾದಕಮಲಗಳಲ್ಲಿ ಸಾಷ್ಟಾಂಗ ಪ್ರಣಾಮವನ್ನು ಸಮರ್ಪಿಸುತ್ತಾ ಈ ಏಕಾಕಿ ಘನಪಾರಾಯಣದ ಸಮಾರೋಪ ಸಮಾರಂಭದ ಕಾರ್ಯಕ್ರಮವನ್ನು ಆರಂಭಿಸಲು ಅವರ ಅನುಮತಿಯನ್ನು ಬೇಡುತ್ತಿದ್ದೇನೆ. ಮೊದಲಿಗೆ ವೇದ ಸ್ವಸ್ತಿ ವಾಚನ. ಶ್ರುತಿ ಪರಂಪರಾ ಗುರುಕುಲದ ಹಳೆಯ ವಿದ್ಯಾರ್ಥಿಗಳಾದ ಘನಪಾಠಿ ಮುರಳೀಧರ ಶರ್ಮಾ ಮುಂತಾದವರಿಂದ. ಓಂ ಶ್ರೀ ಗುರುಭ್ಯೋ ನಮಃ. ಹರಿಃ ಓಂ. ಓಂ ಗಣಾನಾಂ ತ್ವಾ ಗಣಪತಿಂ ಹವಾಮಹೇ ಕವಿಂ ಕವೀನಾಮುಪಮಶ್ರವಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ಪತ ನಃ ಶೃಣ್ವನ್ನೋತಿಭಿಃ ಸೇದಸಾದನಂ. ಪ್ರಣೋ ದೇವಿ ಸರಸ್ವತಿ ವಾಜೇಭಿರ್ವಾಜಿನೀವತಿ ಧೀನಾಮವಿತ್ರ್ಯವತು ತದಿತ್ಸಮಾನಮಾಶಾತೆ ವೇನಂತಾನ ಪ್ರಯುಚ್ಛತಃ ಹೃತವ್ರತಾಯ ದಾಶುಷೇ ವೇದಾಯೋ ವೀಣಾಂ ಪದಮಂತರಿಕ್ಷೇಣ ಪತತಾಂ ವೇದನಾವಃ ಸಮುದ್ರಿಯಾಃ ವೇದಮಾಸೋ ಧೃತವ್ರತೋ ದ್ವಾದಶ ಪ್ರಜಾವತಃ ವೇದಾಯ ಉಪಜಾಯತೆ ವೇದವಾದಸ್ಯ ವರ್ತನಿ ಮುರೋರ್ವಿಶ್ವಸ್ಯ ಬೃಹತಃ ವೇದಾಯೇ ಅಧ್ಯಾಸತೆ ನಿಷಸಾದ ಧೃತವ್ರತೋ ವರುಣಃ ಪಸ್ತ್ಯಾ ಆಸ್ವಾ ಸಾಮ್ರಾಜ್ಯಾಯ ಸುಕ್ರತುಃ. ಹರಿಃ ಓಂ. ಈಗ ಘನಪಾರಾಯಣದ ಸಮರ್ಪಣೆ. ಕಳೆದ 50 ದಿನಗಳಿಂದ ಶಾರದಾದೇವಿಯ ವಿದ್ಯಾಧಿದೇವತೆಯ ಈ ಒಂದು ಪವಿತ್ರತಮವಾದ ಕ್ಷೇತ್ರದಲ್ಲಿ ಒಂದು ಮಹಾಸಾಧನೆಯನ್ನು
ನಮ್ಮ ಶೃಂಗೇರಿ ಮಠದ ಬೆಂಗಳೂರಿನಲ್ಲಿರುವ ಭಾರತೀ ತೀರ್ಥ ವೇದ ಪಾಠಶಾಲೆಯ ಅಧ್ಯಾಪಕರಾಗಿರತಕ್ಕಂತಹ ಘನಪಾಠಿ ಶ್ರೀಹರ್ಷ ಶರ್ಮರು ವಿಶೇಷವಾದ ಒಂದು ಸಾಧನೆಯನ್ನು 50 ದಿನಗಳಿಂದ ಮಾಡ್ತಾ ಇದ್ದಾರೆ. ಇವತ್ತು ಅದರ ಸಮರ್ಪಣೆಯನ್ನು ಮಾಡಲಿಕ್ಕಿದ್ದಾರೆ. ನಮ್ಮ ಋಷಿ ಮುನಿಗಳು ಸಮಸ್ತ ಧರ್ಮಕ್ಕೂ ಮೂಲಭೂತವಾಗಿರತಕ್ಕಂತಹ ವೇದಗಳನ್ನು ರಕ್ಷಿಸುವುದಕ್ಕೋಸ್ಕರ ಅನೇಕ ರೀತಿಯಾದ ಅಷ್ಟ ವಿಧವಾದ ವಿಕೃತಿ ಪಾಠಗಳನ್ನು ಮಾಡಿಕೊಂಡು ಅದನ್ನು ಅಭ್ಯಾಸ ಮಾಡುವುದು, ಅದನ್ನು ಆ ಪರಂಪರೆಯನ್ನು ಉಳಿಸಿಕೊಂಡು ಬಂದಿದ್ದಾರೆ. ಅದರಲ್ಲಿ ಘನಪಾಠ ಅನ್ನುವಂಥದ್ದು ಉತ್ಕೃಷ್ಟವಾದಂತಹ ಒಂದು ಪಾಠವಾಗಿದೆ. ಆ ಘನಪಾಠವನ್ನು ಸಂಪೂರ್ಣ ಋಗ್ವೇದದ ಸುಮಾರು 10,500 ಮಂತ್ರಗಳಿಗೆ ಘನಪಾಠವನ್ನು ಯಾವುದೇ ಪುಸ್ತಕದ ಸಹಾಯವಿಲ್ಲದೆ ಸಂಪೂರ್ಣ ಧಾರಣೆ ಮಾಡಿಕೊಂಡು ಗುರುಗಳ ಎದುರಿನಲ್ಲಿ ಪಠಿಸುವುದು, ತಪ್ಪಿಲ್ಲದಂತೆ ಪಠಿಸುವುದು ಅಂದರೆ ಅದೊಂದು ದೊಡ್ಡ ಸಾಧನೆ. ಅಂಥ ಸಾಧನೆಯನ್ನು ಮಾಡಬೇಕಾದ್ರೆ ಒಂದು ಅಧ್ಯಯನ ಮಾಡುವಾಗ ಒಂದು ವಿಶೇಷವಾದ ಶ್ರದ್ಧೆ, ಅಚಲವಾದ ನಿಷ್ಠೆ, ದೃಢವಾದ ವಿಶ್ವಾಸ, ಗುರುಗಳ ಕೃಪೆ, ಜಗದ್ಗುರುಗಳ ವಿಶೇಷವಾದ ಅನುಗ್ರಹ, ದೇವರ ಅನುಗ್ರಹ, ಇದೆಲ್ಲವೂ ಕೂಡಿ ಬರಬೇಕು. ಅದಿದ್ದರೆ ಮಾತ್ರ ಇಂಥ ಒಂದು ಸಾಧನೆಯನ್ನು ಮಾಡಲಿಕ್ಕಾಗತ್ತೆ. ಯಾಕೆಂದರೆ ಇವತ್ತಿನ ದಿವಸ ಇಂಥ ಸಾಧನೆಯನ್ನು ಮಾಡಿರತಕ್ಕಂಥವ್ರು ನಮ್ಮ ಕಣ್ಣೆದುರುಗಡೆ ಒಂದು ಬೆರಳೆಣಿಕೆಯಷ್ಟು ಜನ ಮಾತ್ರ ಇದ್ದಾರೆ. ಅಂಥ ದೊಡ್ಡ ಸಾಧನೆಯನ್ನು ಇವತ್ತಿನ ದಿವಸ ಇವರು ಪೂರೈಸಲಿಕ್ಕಿದ್ದಾರೆ. ನಾನು ಘನಪಾಠಗಳಲ್ಲಿ ಶ್ರೀಹರ್ಷ ಶರ್ಮರಲ್ಲಿ ವಿನಂತಿ ಮಾಡಿಕೊಳ್ತೇನೆ, ತಮ್ಮ ಕೊನೆಯ ಈ ಒಂದು 3-4 ವರ್ಗಗಳ ಘನಪಾಠವನ್ನು ಈಗ ಗುರುಗಳ ಎದುರುಗಡೆ ಸಮರ್ಪಣೆ ಮಾಡಬೇಕು ಅಂತ. ಓಂ ಶ್ರೀ ಗುರುಭ್ಯೋ ನಮಃ. ಹರಿಃ ಓಂ. ಓಂ ಗಣಾನಾಂ ತ್ವಾ ಗಣಪತಿಂ ಹವಾಮಹೇ ಕವಿಂ ಕವೀನಾಮುಪಮಶ್ರವಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ಪತ ನಃ ಶೃಣ್ವನ್ನೋತಿಭಿः ಸೇದಸಾದನಂ ಪ್ರಣೋ ದೇವಿ ಸರಸ್ವತಿ ವಾಜೇಭಿರ್ವಾಜಿನಿ ಏವತೆ ಧೀನಾಮಭಿತ್ರ್ಯಜವತೋ. ಓಂ ಪ್ರನೋನನ್ನೋನಂ ಪ್ರಪ್ರನೋನಂ ಜಾತವೇದಸಂ ಜಾತವೇದಸನ್ನೋನಂ ಪ್ರಪ್ರನೋನಂ ಜಾತವೇದಸಂ ನೂನಂ ಜಾತವೇದಸಂ ಜಾತವೇದಸನ್ನೋನಂ ನೂನಂ ಜಾತವೇದಸಮಶ್ವಮಶ್ವಂ ಜಾತವೇದಸನ್ನೋನಂ ಜಾತವೇದಸಮಶ್ವಂ ಜಾತವೇದಸಮಶ್ವಮಶ್ವಂ ಜಾತವೇದಸಂ ಜಾತವೇದಸಮಶ್ವಂ ಹಿನೋತ ಹಿನೋತಾಶ್ವಂ ಜಾತವೇದಸಂ ಜಾತವೇದಸಮಶ್ವಂ ಹಿನೋತ ಜಾತವೇದಸಮಿತೆ ಜಾತವೇದಸಂ ಅಶ್ವಂ ಹಿನೋತ ಹಿನೋತಾಶ್ವಮಶ್ವಂ ಹಿನೋತ ಭಾಜನಂ ಭಾಜನಂ ಹಿನೋತಾಶ್ವಮಶ್ವಂ ಹಿನೋತ ಭಾಜನಂ ಹಿನೋತ ಭಾಜನಂ ಭಾಜನಂ ಹಿನೋತ ಹಿನೋತ ಭಾಜನಂ ಭಾಜನಮಿತೆ ಭಾಜನಂ ಇದನ್ನೋ ಬರ್ಹಿರಾಸದೆ ಅಸ್ಯ ಪ್ರಪ್ರಾಸ್ಯಾಸ್ಯ ಪ್ರಜಾತವೇದಸೋ ಜಾತವೇದಸಃ ಪ್ರಾಸ್ಯಾಸ್ಯ ಪ್ರಜಾತವೇದಸಃ ಪ್ರಜಾತವೇದಸೋ ಜಾತವೇದಸಃ ಪ್ರಜಾತವೇದಸೋ ವಿಪ್ರವೇರಸ್ಯ ವಿಪ್ರವೇರಸ್ಯ ಜಾತವೇದಸಃ ಪ್ರಜಾತವೇದಸೋ ವಿಪ್ರವೇರಸ್ಯ ಜಾತವೇದಸೋ ವಿಪ್ರವೇರಸ್ಯ ವಿಪ್ರವೇರಸ್ಯ ಜಾತವೇದಸೋ ಜಾತವೇದಸೋ ವಿಪ್ರವೇರಸ್ಯ ಬೇಳ್ಹುಷೋ ಬೇಳ್ಹುಷೋ ವಿಪ್ರವೇರಸ್ಯ ಜಾತವೇದಸೋ ಜಾತವೇದಸೋ ವಿಪ್ರವೇರಸ್ಯ ಬೇಳ್ಹುಷಃ ಜಾತವೇದಸ ಇತಿ ಜಾತವೇದಸಃ ವಿಪ್ರವೇರಸ್ಯ ಬೇಳ್ಹುಷೋ ಬೇಳ್ಹುಷೋ ವಿಪ್ರವೇರಸ್ಯ ವಿಪ್ರವೇರಸ್ಯ ಬೇಳ್ಹುಷಃ ವಿಪ್ರವೇರಸ್ಯೇತಿ ವಿಪ್ರವೇರಸ್ಯ ಮೇಳ್ಹುಷ ಇತಿ ಮೇಳ್ಹುಷಃ ಮಹೇಮಯರ್ಮೇಯರ್ಮೆ ಮಹೇಂ ಮಹೇಮಯರ್ಮೆ ಸಷ್ಟುತಿಂ ಸಸ್ತುತಿಮಯರ್ಮೆ ಮಹೇಂ ಮಹೇಮಯರ್ಮೆ ಸಷ್ಟುತಿಂ ಇಯರ್ಮೆ ಸಷ್ಟುತಿಂ ಸಸ್ತುತಿಮಯರ್ಮೇಯರ್ಮೆ ಸಷ್ಟುತಿಂ ಸುಸ್ತುತಿಮಿತಿ ಸುಸ್ತುತಿಂ ಯಾರುಚೋರು
या रुचो रुचो या रुचो जातवेदसो जातवेदसो रुचो या रुचो जातवेदसः रुचो जातवेदसो जातवेदसो रुचो रुचो जातवेदसो देवत्रा देवत्रा जातवेदसो रुचो रुचो जातवेदसो देवत्रा जातवेदसो देवत्रा देवत्रा जातवेदसो जातवेदसो देवत्रा हव्यवाहरेर्हव्यवाहरेर्देवत्रा जातवेदसो जातवेदसो देवत्रा हव्यवाहरेः जातवेदस इति जातवेदसः देवत्रा हव्यवाहनेर्हव्यवाहनेर्देवत्रा देवत्रा हव्यवाहरेः देवत्रे ते देवत्रा हव्यवाहनेरिते हव्यवाहनेः ताभर्नो नस्ताभस्ताभर्नो यद्दं यद्दन्नस्ताभस्ताभर्नो यद्दम् नो यद्दं यद्दन्नो नो यद्दमन्वत्वन्वतु यद्दन्नो नो यद्दमन्वतु यद्दमन्वत्वन्वतु यद्दं यद्दमन्वतु इन्वत्वते इन्वतु आयमयमायङ्गौर्गौरजमायङ्गौः अयङ्गौर्गौरयमयङ्गौः पृष्टः पृष्टर्गौरयमयङ्गौः पृष्टेः गौः पृष्टः पृष्टर्गौर्गौः पृष्टरक्रमेदक्रमेत् पृष्टर्गौर्गौः पृष्टरक्रमेत् पृष्टरक्रमेदक्रमेत् पृष्टः पृष्टरक्रमेदसददसदक्रमेत् पृष्टः पृष्टरक्रमेदसदत् अक्रमेदसददसदक्रमेदक्रमेदसदन्मातरम् मातरमसददक्रमेदक्रमेदसदन्मातरम् असदन्मातरम् मातरमसददसदन्मातरम् पुरः पुरो मातरमसददसदन्मातरम् पुरः मातरम् पुरः पुरो मातरम् मातरम् पुरः पुर इति पुरः पितरम् च पितरम् पितरम् च प्रजन् प्रजंश्च पितरम् पितरम् च प्रजन् च प्रजन् प्रजंश्च च प्रजन् स्वा अस्वः प्रजंश्च च प्रजन् स्वाहा प्रजन् स्वा अस्वः प्रजन् प्रजन् स्वाहा प्रजन्नते प्रजन् स्वा अरिते स्वाहा अन्तश्चरति चरत्यन्तरन्तश्चरति रोचना रोचना चरत्यन्तरन्तश्चरति रोचना अन्तरित्यन्तः चरति रोचना रोचना चरति चरति रोचनास्यास्य रोचना चरति चरति रोचनास्य रोचनास्यास्य रोचना रोचनास्य प्राणात् प्राणादस्य रोचना रोचनास्य प्राणात् अस्य प्राणात् प्राणादस्यास्य प्राणादपानत्यपानते प्राणादस्यास्य प्राणादपानते प्राणादपानत्यपानते प्राणात् प्राणादपानते अपानतेत्यपानते व्यक्षदक्षद्विव्यक्षन्महिषो महिषो ओक्षद्विव्यक्षन्महिषः अक्षन्महिषो महिषो ओक्षदक्षन्महिषो दिवम् दिवम् महिषो ओक्षदक्षन्महिषो दिवम् महिषो दिवम् दिवम् महिषो महिषो दिवम् दिवमिति दिवम् त्रिंशद्धाम धाम त्रिंशत्त्रिंशद्धाम विविधाम त्रिंशत्त्रिंशद्धाम वे धाम विविधाम धाम विराजते राजते विधाम धाम विराजते विराजते राजते विविराजते वाग् वाग्राजते विविराजते वाग् राजते वाग् वाग्राजते राजते वाग् पतङ्गाय पतङ्गाय वाग्राजते राजते वाग् पतङ्गाय वाक् पतङ्गाय पतङ्गाय वाग् वाक् पतङ्गाय धीयते धीयते पतङ्गाय वाग् वाक् पतङ्गाय धीयते पतङ्गाय धीयते धीयते पतङ्गाय पतङ्गाय धीयते धीयत इति धीयते प्रतिवस्तोर्वस्तोः प्रतिवस्तोरः हवस्तोः प्रतिवस्तोरः वस्तोरः हवस्तोर्वस्तोरहत्यभर्त्यभरः वस्तोर्वस्तोरहद्युभेः अहद्यभर्त्यभरः हद्युभेः जुभरतिज्युभेः ऋतं च सत्यं च भयेद्धात्तपसोऽध्वजायत ततो रात्र्यजायत ततः समुद्रो अर्णवः
समुद्रादर्णवदध संवत्सरो अजायत अहोरात्राणि विदधद्विश्वस्य मिषतो वशे सूर्या चन्द्रमसौ धाता यथा पूर्वमकल्पयत् दिवं च पृथिवीं चान्तरिक्षमथो स्वाहा संसमिदत् समिद्युपसे जुपस इत्सं समिद्युपसे संसमिति इद्युपसे जुपस इदिद्युपसे वृषन् जुपस इदिद्युपसे वृषन् जुपसे वृषन् जुपसे वृषन्नग्ने वृषं जुपसे वृषन्नग्ने 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 विश्वान्यग्ने वृषन्नग्ने विश्वानि अग्ने विश्वान्यग्ने विश्वान्यर्यो ओर्यो विश्वान्यग्ने विश्वान्यर्यः विश्वान्यर्यो ओर्यो विश्वान्यर्य आर्यो विश्वान्यर्य अर्य आर्यो ओर्य एत्या इलस्पदे पद इलस्पदे सं पद इलस्पदे सं पदे सं पदे समिध्यस इध्यसे सं पदे समिध्यसे समिध्यस इध्यसे सं समिध्यसे सस इध्यसे सं समिध्यसे सह इध्यसे सस इध्यसे सनो ओढस्य इध्यसे सनः सनो ओढस्य सनो वसो निवसो निनस्य सनो वसो नि नो वसो निवसो निनो नो वसो ज्ञाभर भरा वसो निनो नो वसो ज्ञाभर वसो ज्ञाभर भरा वसो निवसो ज्ञाभर आभर भरयति भर संगच्छध्वं 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 गच्छध्वं संगच्छध्वं गच्छध्वं संवदध्वं वदध्वं संगच्छध्वं गच्छध्वं संवदध्वं संवदध्वं वदध्वं संवदध्वं 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 वदध्वं संवदध्वं वदध्वं संवो संवदध्वं वदध्वं संवाह संवो भस्सं संवो मना अंसे भस्सं संवो मना अंसे वो मना अंसे वो मना अंसे जानतां मना अंसे वो मना अंसे जानतां मना अंसे जानतां मना अंसे जानतां जानतां देवा भागं देवा भागं यथा भागं देवा भागं यथा भागं यथा भागं यथा पूर्वे यथा भागं यथा पूर्वे यथा पूर्वे यथा पूर्वे संजानाना पूर्वे यथा पूर्वे संजानानाः पूर्वे संजानाना पूर्वे संजानाना उपासते संजानाना पूर्वे संजानाना उपासते संजानाना उपासते संजानाना उपासते संजानाना इति संजानानाः उपासत इत्युपासते समानो मन्त्रो मन्त्रः समानः समानो मन्त्रः समितिः समितिर्मन्त्रः समानः समानो मन्त्रः समितिः मन्त्रः समितिः समितिर्मन्त्रो मन्त्रः समितिः समाने समितिर्मन्त्रो मन्त्रः समितिः समाने समितिः समाने समितिः समाने समानं समाने समितिः समाने समानं समितिरिति इतिः समाने समानं मनो मनः समानं समाने समानं मनः समानं मनो मनः समानं मनः सह मनः समानं मनः सह मनो मनः सह चित्तं सह मनो मनः सह चित्तं सह चित्रं चित्तं सह चित्तमे एषां चित्तं सह चित्तमे एषाम्
चुत्तमे एषामेषां चत्तं चत्तमे एषाम् एषामित्ये एषाम् समानं मन्त्रं मन्त्रं समानं समानं मन्त्रमभ्या अभिमन्त्रं समानं समानं मन्त्रमभे मन्त्रमभ्या अभिमन्त्रं मन्त्रमभिमन्त्रजे मन्त्रजे अभिमन्त्रं मन्त्रमभिमन्त्रजे अभिमन्त्रजे मन्त्रजेभ्या अभिमन्त्रजे वो मन्त्रजेभ्या अभिमन्त्रजे वः मन्त्रजे वो मन्त्रजे मन्त्रजे वः समानेन समानेन वो मन्त्रजे मन्त्रजे वः समानेन वः समानेन समानेन वो वः समानेन वो वः समानेन वो वः समानेन वः समानेन वो वः समानेन समानेन वो हविषा हविषा वः समानेन समानेन वो हविषा वो हविषा हविषा वो हविषा जुहोमि जुहोमि हविषा वो हविषा जुहोमि हविषा जुहोमि जुहोमि हविषा हविषा जुहोमि जुहोमेति जुहोमि समाने वो वः समाने समाने वको ओतराको ओतरवः समाने समाने वको ओतिः वको ओतराको ओतरवो वको ओतः समाना समानाको ओतरवो वको ओतः समाना आको ओतः समाना समानाको ओतराको ओतः समाना हृदयान हृदयान समानाको ओतराको ओतः समाना हृदयाने आको ओतरत्या को ओतिः समाना हृदयान हृदयान समाना समाना हृदयान वो हृदयान समाना समाना हृदयान वः हृदयान वो हृदयान हृदयान वः व इति वः समानमस्तु समानं समानमस्तु वोस्तु समानं समानमस्तु वः अस्तु वोस्त्वस्तु वो यथा यथा वो अस्तु वोस्त्वस्तु वो मनो मनो वोस्त्वस्तु वो मनाः वो मनो मनो वो मनो यथा यथा मनो वो मनो यथा मनो यथा यथा मनो मनो यथा वो यथा मनो मनो यथा वः यथा वो यथा यथा वस्सु सह सुसह वो यथा यथा वस्सु सह वस्सु सह सुसह वो वस्सु सह सत्य सति सुसह वो वस्सु सह सति सुसह सत्य सति सुसह सुसह सति सुसहेति सुसह असतीत्यसति विश्वेश्वर विरूपाक्ष विश्वरूप सदाशिव शरणं भवभूतेश करुणाकर शङ्कर हर शम्भो महादेव विश्वेशामरवल्लभ शिवशङ्कर सर्वात्मन्नीलकण्ठ नमोऽस्तु ते मृत्युञ्जयाय रुद्राय नीलकण्ठाय शम्भवे अमृतेशाय सर्वाय महादेवाय ते नमः उग्राय उग्रघनाशाय भीमाय भजहरणे ईशानाय नमस्तुभ्यं पशूनां पतये नमः दश सप्त च नामानि मण्डलान्तेषु यः पठेत् स शिवस्य पदं गत्वा शिवलोके महीयते नास्ति मृत्युभयं तस्य पापरोगादि किञ्चन यद्देशाच्युत गोविन्द माधवानन्द केशव कृष्ण विष्णो हृषीकेश वासुदेव नमोऽस्तु ते कृष्णाय गोपीनाथाय चक्रिणे मुरवैरिणे रुक्मिणीशाय गोपाय गोविन्दाय नमो नमः साक्षान्मूलप्रमाणाय विष्णोरमित तेजसे आद्याय सर्ववेदानां ऋग्वेदाय नमो नमः हरिहर शिव शङ्कर वामन वासुदेव विरामस्तावत् विश्वेश्वराय नमः शतधा रमुत्समक्षीयमाणं विपश्चितं पितरं भक्त्वानां मालं मदन्तं पित्रोरुपस्थैतं रोदसे पिबृतं सत्यवाचम् ऋचो अक्षरे परमेव्यो मञ्जस्मिन् देवा अथ विश्वे निषेदुः यस्तन्न वेद किमर्चा करिष्यति य इत्तद्विदुस्त इमे समासते भद्रन्नो अपि वातयमनाः हरेः ॐ
ಇದೀಗ ಸಂಪೂರ್ಣ ಘನಪಾರಾಯಣವು ಸಂಪನ್ನವಾಯಿತು. ಘನಪಾಠಿಗಳಾದ ಶ್ರೀಹರ್ಷ ಶರ್ಮರು ಹೀಗೆ 50 ದಿನಗಳಿಂದ ಪ್ರತಿದಿನವೂ ಬೆಳಿಗ್ಗೆ ಇದೇ ಈ ಸಚ್ಚಿದಾನಂದ ವಿಲಾಸದಲ್ಲಿ ಗುರುನಿವಾಸದ ಪಕ್ಕದಲ್ಲಿ ಬೆಳಿಗ್ಗಿನ ಹೊತ್ತು ಘನಪಾರಾಯಣವನ್ನು ಮಾಡ್ತಾ ಇದ್ರು. ಅನೇಕ ಗಂಟೆಗಳ ಕಾಲ ಈ ಒಂದು ಘನಪಾರಾಯಣವು ನಡೆದಿದೆ. ಇವರು ಕಳೆದ ಸಾಲಿನಲ್ಲಿ ಶೃಂಗೇರಿಯಲ್ಲಿ ನಡೆತಕ್ಕಂತಹ ವೇದಪೋಷಕ ಸಭೆಯಲ್ಲಿ ಘನಾಂತ ಪರೀಕ್ಷೆಯನ್ನು ಕೊಟ್ಟಿದ್ದರು. ಅವರಿಗೆ ನಮ್ಮ ಪಾಠಶಾಲೆಯ ಶೃಂಗೇರಿ ಸದ್ವಿದ್ಯಾ ಸಂಜೀವಿನಿ ಸಂಸ್ಕೃತ ಮಹಾಪಾಠಶಾಲೆಯ ಅಧ್ಯಾಪಕರಾಗಿರ್ತಕ್ಕಂತಹ ವೇದಬ್ರಹ್ಮಶ್ರೀ ವಿಶ್ವನಾಥ ಭಟ್ರು ಹಾಗೂ ವೇದಬ್ರಹ್ಮಶ್ರೀ ರಮೇಶ್ ಭಟ್ ಘನಪಾಠಿಗಳವರು ಅವರಿಗೆ ಪರೀಕ್ಷೆಯನ್ನು ಮಾಡಿದ್ರು. ಪ್ರಥಮ ಶ್ರೇಣಿಯಲ್ಲಿ ಅವರು ಉತ್ತೀರ್ಣರಾಗಿದ್ದರು. ಇವತ್ತಿನ ದಿವಸ ಈ ಒಂದು ವಿಶೇಷ ಸಾಧನೆಯನ್ನ ಇಲ್ಲಿ ಜಗದ್ಗುರುಗಳವರ ಮುಂದೆ ಅವರು ಪೂರೈಸಿದ್ದಾರೆ. ಅವರಿಗೆ ಅವರು ಪಾರಾಯಣ ಮಾಡುವಾಗ ಅದನ್ನ ಕೇಳಲಿಕ್ಕಾಗಿ, ಅದನ್ನ ಶ್ರವಣ ಮಾಡಿ ಅವರ ಏನು ಪಾಂಡಿತ್ಯ ಇದೆಯೋ ಅದಕ್ಕೆ ಒಂದು ಸಾಕ್ಷಿಯಾಗಿ ಅದೇ ರೀತಿಯಾಗಿ ಸಾಧನೆ ಮಾಡಿರತಕ್ಕಂತಹ ವೇದಬ್ರಹ್ಮಶ್ರೀ ಘನಪಾಠಿಗಳಾದ ಅಥರ್ವ ಪಟವರ್ಧನ್ ಇವರು ಕೂಡ ಇವತ್ತಿನ ದಿವಸ ಆ ಒಂದು ವಿಶೇಷವಾದ ಸಾಧನೆಗೆ ಸಾಕ್ಷಿಯಾಗಿದ್ದಾರೆ. ಇಂತಹ ಒಂದು ಮಹತ್ ಸಾಧನೆಯು ಈ ಶೃಂಗೇರಿ ಪೀಠದಲ್ಲಿ ಇವತ್ತಿನ ದಿವಸ ಆಯಿತು ಅನ್ನುವುದು ನಮ್ಮ ವೇದಾಭಿಮಾನಿಗಳಿಗೆ ಒಂದು ವಿಶೇಷವಾದ ಒಂದು ಸಂದರ್ಭವಾಗಿದೆ. ಈ ಸಂದರ್ಭದಲ್ಲಿ ಘನಪಾಠಿಗಳಾದ ಶ್ರೀಹರ್ಷ ಶರ್ಮರ ಗುರುಗಳಾದಂತಹ ಶ್ರುತಿ ಪರಂಪರಾ ಗುರುಕುಲದ ಮುಖ್ಯಸ್ಥರಾದ ವೇದಬ್ರಹ್ಮಶ್ರೀ ಘನಪಾಠಿಗಳಾದ ಶ್ಯಾಮಸುಂದರ ಭಟ್ರವರಲ್ಲಿ ಪ್ರಾಸ್ತಾವಿಕವಾಗಿ 2 ಮಾತನಾಡಬೇಕು ಅಂತ ಕೇಳ್ಕೊಳ್ತೇನೆ. ಯಸ್ಯ ನಿಶ್ವಸಿತಂ ವೇದಾಃ ಯೋ ವೇದೇಭ್ಯೋಖಿಲಂ ಜಗತ್ ನಿರ್ಮಮೇತಮಹಂ ವಂದೇ ವಿದ್ಯಾತೀರ್ಥಮಹೇಶ್ವರಂ. ಭಾರತೀ ಕರುಣಾಪಾತ್ರಂ ಭಾರತೀ ಪದಭೂಷಣಂ ಭಾರತೀ ಪದಮಾರೂಢಂ ಭಾರತೀ ತೀರ್ಥಮಾಶ್ರಜೆ. ವಿದ್ಯಾ ವಿನಯ ಸಂಪನ್ನಂ ವೀತರಾಗಂ ವಿವೇಕಿನಂ ವಂದೇ ವೇದಾಂತ ತತ್ವಜ್ಞಂ ವಿಧುಶೇಖರ ಭಾರತೀಂ. ಓಂ ನಮೋ ವೇದಪುರುಷಾಯ. ಜಗದ್ಗುರುಗಳ ಸಾನ್ನಿಧ್ಯದಲ್ಲಿ ನಮ್ಮ ವಿದ್ಯಾಗುರುಗಳ ಎದುರಿಗೆ ಇಷ್ಟು ಜನ ಪಂಡಿತರ ಎದುರಿಗೆ ನನಗೆ ಮಾತಾಡುವುದು ಸ್ವಲ್ಪ ಕಷ್ಟ ಸಾಧ್ಯವೇ. ಆದರೂ ಗುರುಗಳ ಅನುಗ್ರಹದಿಂದ 1-2 ವಿಷಯಗಳನ್ನು ನಾನು ಗುರುಗಳ ಪಾದ ಕಮಲಗಳಿಗೆ ಸಮರ್ಪಣೆ ಮಾಡಬೇಕಾಗಿರುವುದು ನನ್ನ ಕರ್ತವ್ಯ. ಅದಕ್ಕೋಸ್ಕರ ಮಾತಾಡ್ತಿದ್ದೇನೆ. ವೇದಗಳನ್ನು ಪ್ರತಿಯೊಬ್ಬರೂ ಅಧಿಕಾರ ಇದ್ದವರು ಅಧ್ಯಯನ ಮಾಡಬೇಕು ಅಂತ ಹೇಳುವಂಥದ್ದು. ಆ ವೇದವನ್ನು ಅಧ್ಯಯನ ಮಾಡಿ ಆ ಪರಂಪರೆಗೆ ಮುಂದೆ ಅದನ್ನು ನೀಡುವಂಥದ್ದು ಅಧ್ಯಯನ ಮಾಡಿದವರದೇ ಜವಾಬ್ದಾರಿ ಅಂತ ಹೇಳುವಂಥದ್ದು ಉಂಟು. ಇದೇ ರೀತಿಯಾಗಿ ಪರಂಪರಾಗತವಾಗಿ ನಮ್ಮ ಮಹರ್ಷಿಗಳೆಲ್ಲ ಅವರು ತಪಸ್ಸಿನ ಮೂಲಕ ದರ್ಶನ ಮಾಡಿದಂತಹ ಆ ಮಂತ್ರಗಳನ್ನು ವಿಶೇಷವಾಗಿ ಮುಂದಿನ ಒಂದು ಪೀಳಿಗೆಗೆ ಒಂದು ವ್ಯವಸ್ಥೆ ಮಾಡಿ ಆ ಅಧ್ಯಯನದ ಪರಂಪರೆಯನ್ನು ಮುಂದುವರಿಸಿದರು. ಅಲ್ಲಿಂದ ಇಲ್ಲಿವರೆಗೆ ಹಲವು ಜನ ವೇದಗಳನ್ನು ಶಾಸ್ತ್ರಗಳನ್ನು ಅಧ್ಯಯನ ಮಾಡಿ ನಮ್ಮ ಈ ಪರಂಪರೆ ಅನೂಚಾನವಾಗಿ ನಡೆಯುತ್ತಾ ಬರ್ತಾ ಇದೆ. ಹಿಂದೆ ಇದಕ್ಕೆ ಚ್ಯುತಿ ಬರುವಂತಹ ಕಾಲದಲ್ಲಿ, ಕೆಲವು ವ್ಯತ್ಯಾಸಗಳಾಗುವಂತಹ ಕಾಲದಲ್ಲಿ ಶಂಕರ ಭಗವತ್ಪಾದಾಚಾರ್ಯರು ವಿಶೇಷವಾಗಿ ಪರಮೇಶ್ವರನ ಅವತಾರ ಅವರು ಭುವಿಗೆ ಇಳಿದು ಬಂದು ನಮ್ಮೆಲ್ಲರನ್ನು ಅನುಗ್ರಹ ಮಾಡಬೇಕು ಎಂಬುದಾಗಿ ಈ ಚತುರಾಮ್ನಾಯ ಪೀಠಗಳನ್ನು ಸ್ಥಾಪನೆ ಮಾಡಿ ನಮ್ಮ ವಿಶೇಷವಾಗಿ ದಕ್ಷಿಣಾಮ್ನಾಯ ಶೃಂಗೇರಿ ಶಾರದಾ ಪೀಠವನ್ನು ಸ್ಥಾಪನೆ ಮಾಡಿ ವೇದಗಳ ಶಾಸ್ತ್ರಗಳ ನಮ್ಮ ಸನಾತನ ಧರ್ಮದ ಒಂದು ರಕ್ಷಣೆ ಆಗಬೇಕು ಎಂಬುದಾಗಿ ವ್ಯವಸ್ಥೆಯನ್ನು ಮಾಡಿದರು. ಅಲ್ಲಿಂದ ಇಲ್ಲಿವರೆಗೆ ಸತತವಾಗಿ
ಎಲ್ಲೂ ವಿಚ್ಛಿತ್ತಿ ಇಲ್ಲದೆ ಅವಿಚ್ಛಿನ್ನವಾಗಿ ನಮ್ಮ ಗುರು ಪರಂಪರೆ ವೇದ ಹಾಗೂ ಶಾಸ್ತ್ರಗಳನ್ನು ಸಂರಕ್ಷಣೆ ಮಾಡ್ತಾ ಇರುವಂಥದ್ದು ನಾವೆಲ್ಲರೂ ತಿಳಿದಿದ್ದೇವೆ. ಹಾಗೆ ಅವರಿಗೆ ನಾವೆಲ್ಲರೂ ಕೃತಜ್ಞರಾಗೂ ಇರಬೇಕಾಗಿದೆ. ಎಲ್ಲ ವಿಷಯಗಳಲ್ಲೂ ಜಗದ್ಗುರು ಮಹಾಸ್ವಾಮಿಗಳವರು ಪರಿಪೂರ್ಣ ನಮ್ಮ ಸಮಾಜವನ್ನು ನಮ್ಮ ಈ ಸನಾತನ ಧರ್ಮದ ಒಂದು ಮಾರ್ಗದಲ್ಲಿ ಇಡುವುದಕ್ಕೋಸ್ಕರವಾಗಿ ಅವರಿಗೆಲ್ಲರಿಗೂ ಧರ್ಮವನ್ನು ಬೋಧನೆ ಮಾಡ್ತಾ ವೇದಶಾಸ್ತ್ರಗಳನ್ನು ಸಂರಕ್ಷಣೆ ಮಾಡ್ತಿದ್ದಾರೆ. ಅಂಥ ಒಂದು ದಿವ್ಯ ಸಾನ್ನಿಧ್ಯ, ಉಭಯ ಜಗದ್ಗುರುಗಳ ಒಂದು ಸಾನ್ನಿಧ್ಯದಲ್ಲಿ ಇವತ್ತು ಈ ಒಂದು ವೇದದ ಪುಷ್ಪವನ್ನು ಆ ಶಾರದಾ ಪರಮೇಶ್ವರಿಗೆ ಸಮರ್ಪಣೆ ಮಾಡುವಂತಹ ಒಂದು ಭಾಗ್ಯ ನಮ್ಮ ವಿದ್ಯಾಗುರುಗಳಾದಂತಹ ವೇದ ಬ್ರಹ್ಮಶ್ರೀ ಲಕ್ಷ್ಮೀನಾರಾಯಣ ಘನಪಾಠಿಗಳು ಹಾಗೂ ವೇದ ಬ್ರಹ್ಮಶ್ರೀ ಕಲಸೇಶ್ವರ ಭಟ್ಟ ಘನಪಾಠಿಗಳು ಅವರಿಬ್ಬರ ಪೂರ್ಣ ಆಶೀರ್ವಾದಗಳೊಂದಿಗೆ ಹಾಗೆ ಜಗದ್ಗುರುಗಳ ಪೂರ್ಣ ಅನುಗ್ರಹದೊಂದಿಗೆ ಶ್ರೀಹರ್ಷ ಶರ್ಮಾ ಇವತ್ತು ಇಲ್ಲಿ ಈ ವೇದ ಪುಷ್ಪವನ್ನು ಜಗದ್ಗುರುಗಳಿಗೆ ಹಾಗೆ ಅಮ್ಮನವರಿಗೆ ಸಮರ್ಪಣೆಯನ್ನು ಮಾಡಿದ್ದಾನೆ. ಇದರಲ್ಲಿ ನನ್ನದಾಗಲಿ ಅಥವಾ ನನ್ನ ಶಿಷ್ಯ ಅಂತ ಹೇಳೋದಕ್ಕೆ ಹರ್ಷಂದಾಗಲಿ ನಮ್ಮಿಬ್ಬರದು ಏನು ಹೆಚ್ಚುಗಾರಿಕೆ ಇಲ್ಲ ಅಂತಲೇ ನಾನು ಭಾವಿಸ್ತೀನಿ. ಯಾಕೆ ಅಂತ ಹೇಳಿದರೆ ಹಲವು ಜನ ಹಲವು ರೀತಿಯಾದಂತಹ ಸಾಧನೆಯನ್ನು ಮಾಡಿದ್ದಾರೆ, ಮಾಡ್ತಾನೂ ಇದ್ದಾರೆ. ಅಂಥದ್ರಲ್ಲಿ ನಮ್ಮ ಗುರುಗಳು ವಿಶೇಷವಾಗಿ ಸುಮಾರು 79-80 ಜನರಿಗೆ ಘನಾಂತದವರೆಗೆ ಪಾಠವನ್ನು ಮಾಡಿದ್ದಾರೆ. ಇಲ್ಲಿವರೆಗೆ ಘನಾಂತವನ್ನು ಪಾಠ ಮಾಡಿ ಕ್ರಮಾಂತನೂ ಹೆಚ್ಚು ಕಮ್ಮಿ ಅಷ್ಟೇ ಜನ, ಹಾಗೆ ಮೂಲ ಪಾಠವನ್ನು ಮಾಡಿ ನೂರಾರು ಜನರಿಗೆ ಈ ವೇದವನ್ನು ಪಾಠ ಮಾಡಿ, ನೀವು ಮುಂದೆ ಈ ವೇದವನ್ನು ನೀವು ಅಧ್ಯಯನ ಮಾಡಿದ್ದು ಮಾತ್ರವಲ್ಲ 4 ಜನರಿಗೆ ನೀವು ಅದನ್ನು ಹೇಳಿ ಈ ಪರಂಪರೆಯನ್ನು ಮುಂದುವರಿಸಬೇಕು ಅಂತಲೂ ಆಜ್ಞೆ ಮಾಡಿ ಅವರು ಈ ವೇದದ ಸೇವೆಯನ್ನು ಅವರು ನಡೆಸ್ತಾ ಬರ್ತಿದ್ದಾರೆ. ಇವತ್ತಿಗೂ ಅವರು ಪಾಠ ಮಾಡ್ತಾ ಈ ವೇದದ ಸೇವೆ ಮಾಡ್ತಿದ್ದಾರೆ. ಹಾಗೆ ಅವರ ಒಂದು ಆಶೀರ್ವಾದದಿಂದ ಅವರು ನಮಗೆ ಯಾವಾಗಲೂ ಹೇಳುವವರು, ನೀವೆಲ್ಲ ಪರೀಕ್ಷೆ ಕೊಡಲಿಲ್ಲ ಮಠದಲ್ಲಿ ಅಂತ. ಯಾಕೆ ಅಂತ ಹೇಳಿದ್ರೆ ಇಡೀ ನಮ್ಮ ಭಾರತ ದೇಶದಲ್ಲಿ ಒಂದು ವೇದ ಪರೀಕ್ಷೆಗಳು ನಡೆಯುತ್ತೆ ಅಂತಾದರೆ, ಒಬ್ಬ ಸರಿಯಾದ ಪಾಂಡಿತ್ಯವನ್ನು ಪಡೆದಿದ್ದಾನೆ ಅಂತಾದರೆ ವೇದಶಾಸ್ತ್ರಗಳಲ್ಲಿ ನಮ್ಮ ಜಗದ್ಗುರುಗಳ ಶ್ರೀ ಶೃಂಗೇರಿ ಶಾರದಾ ಪೀಠದ ಉಭಯ ಜಗದ್ಗುರುಗಳ ಸಾನ್ನಿಧ್ಯದಲ್ಲಿ ಬಂದು ಪರೀಕ್ಷೆಯನ್ನು ಯಾರು ಕೊಡ್ತಾರೋ ಅವರು ಸರಿಯಾದ ವಿದ್ವಾಂಸರು, ಅವರು ಸರಿಯಾದ ಪಂಡಿತರು ಅಂತ ನಾವು ತೀರ್ಮಾನ ಮಾಡಬಹುದು. ಇದು ಇಡೀ ಭಾರತ ದೇಶದಲ್ಲಿ ಹಲವು ಕಡೆ ವೇದ ಪರೀಕ್ಷೆಗಳು ಇದೆಲ್ಲ ನಡೀಬಹುದು. ಆದರೂ ನಮ್ಮ ಶ್ರೀಮಠದಲ್ಲಿ ನಡೆಯುವಂತಹ ಪರೀಕ್ಷೆಗಳು ಅಷ್ಟೇ ಒಂದು ಉತ್ತಮವಾಗಿ ಮತ್ತು ಅದರ ಒಂದು ಗೌರವಕ್ಕೆ ಚ್ಯುತಿ ಬರದಿದ್ದ ಹಾಗೆ ಅದನ್ನು ನಡೆಸ್ತಾ ಬರ್ತಾ ಇರುವಂಥದ್ದು. ಅಂಥದ್ದು ನೀವು ಪರೀಕ್ಷೆಯನ್ನು ಕೊಡಲಿಲ್ಲ ಅಂತ ಹೇಳಿ ನಮ್ಮ ಗುರುಗಳು ಯಾವಾಗಲೂ ಹೇಳುವವರು. ನಮಗೆ ಆ ಯೋಗ ಇರಲಿಲ್ಲ, ಆದರೆ ಅವರ ಆಶೀರ್ವಾದದಿಂದ ಸದಾಕಾಲ ಯಾವಾಗಲೂ ಮನಸ್ಸಲ್ಲಿ ಒಂದು ಚಿಂತೆ ಇತ್ತು. ಅಧ್ಯಯನ ಮಾಡಿದ್ವಿ, ಆದರೆ ಗುರುಗಳಿಗೆ ಸಂಪೂರ್ಣವಾಗಿ ನಾವು ಮನಸ್ಸಿಗೆ ತೃಪ್ತಿಯನ್ನು ಪಡಿಸ್ಲಿಕ್ಕೆ ಸಾಧ್ಯ ಆಗಲಿಲ್ಲ ಅಂತ. ಅದನ್ನು ಮನಸ್ಸಲ್ಲಿ ಯೋಚನೆ ಮಾಡಿ ಸದಾಕಾಲ ಯಾವಾಗಲೂ ಅನ್ನಿಸ್ತಾ ಇತ್ತು. ಅದಕ್ಕೆ ಅದು ನಾನು ಮಾಡಬೇಕು ಅಂತ ಹೊರಟ ವಿಷಯ ಅಲ್ಲ, ಆದರೆ ತನ್ನಷ್ಟಕ್ಕೆ ಅದು ಗುರುಗಳ ಆಶೀರ್ವಾದದಿಂದ ನಾನು ಅಧ್ಯಾಪನವನ್ನೇ ಮಾಡಬೇಕು ಅಂತ ಆರಂಭ ಮಾಡಿದೆ. ಹಲವು ಜನರಿಗೆ ಪಾಠ ಮಾಡ್ತಾ ಇದ್ರು. ಯಾರು ಈ ರೀತಿಯಾಗಿ ಹೆಚ್ಚಿನ ಒಂದು ಆಸಕ್ತಿಯನ್ನು ತೋರಿಸಿ ಶ್ರದ್ಧೆಯನ್ನು ವಹಿಸಿ ನಾನು ಓದಬೇಕು, ಕಂಠಸ್ಥ ಮಾಡಬೇಕು, ಪರೀಕ್ಷೆಗಳನ್ನು ಕೊಡಬೇಕು ಈ ರೀತಿಯಾಗಿ ಹೇಳಿದವರು ಸ್ವಲ್ಪ ಕಡಿಮೆ. ಅಧ್ಯಯನ ಮಾಡ್ತಾ ಇದ್ರು, ನಂತರ ತೆರಳ್ತಾ ಇದ್ರು. ಹೀಗೆ ಆದರೆ ತುಂಬ ಕಷ್ಟ ಅನ್ನೋದು ನನಗೂ ಮನಸ್ಸಲ್ಲಿತ್ತು. ಆದರೆ ನಮ್ಮ ಇಬ್ಬರು ವಿದ್ಯಾಗುರುಗಳಿಗೆ ನಾನು ಒಬ್ಬ ವಿದ್ಯಾರ್ಥಿಯನ್ನಾದರೂ ಕನಿಷ್ಠ ಶ್ರೀಮಠದಲ್ಲಿ ಪರೀಕ್ಷೆಯನ್ನು ಕೊಡಿಸಿ ಗುರುಗಳ ಹತ್ರ ಆಶೀರ್ವಾದವನ್ನು
ಕೊಡಿಸ್ಬೇಕು ಅನ್ನುವಂಥದ್ದು ನನಗೆ ತೀವ್ರವಾದಂತಹ ಒಂದು ಇಚ್ಛೆ ಇತ್ತು. ಅದಕ್ಕೆ ಸರಿಯಾಗಿ ಬೆಂಗಳೂರಲ್ಲಿ ಗುರುಗಳ ಅನುಗ್ರಹದಿಂದ ಒಂದು ಮನೆಯ ವ್ಯವಸ್ಥೆ ಆಯಿತು. ನಾನೊಂದು ಮನೆಯನ್ನು ತಗೊಂಡು ಒಂದು 15 ದಿವಸನೂ ಆಗಲಿಲ್ಲ ಗೃಹ ಪ್ರವೇಶ ಆಗಿ. ಇಲ್ಲಿ ಬಂದು ಜಗದ್ಗುರುಗಳ ಹತ್ರ, ಮಹಾಸನ್ನಿಧಾನದವ್ರ ಹತ್ರ ಬಂದಾಗ ಅವರು ಅನುಗ್ರಹ ಮಾಡಿದ್ರು. ಚೆನ್ನಾಗಿ ಇರ್ತೀಯಪ್ಪ ಅಂಥೇಳಿ ಅನುಗ್ರಹ ಮಾಡಿ ಉಭಯ ಜಗದ್ಗುರುಗಳು ನನಗೆ ಒಂದು ಫೋಟೋವನ್ನು ನನಗೆ ಕೊಟ್ಟು, ಈ ಫೋಟೋವನ್ನು ಮನೆಯಲ್ಲಿ ಇಟ್ಕೋ, ಎಲ್ಲ ಅನುಕೂಲ ಆಗತ್ತೆ ಅಂಥೇಳಿ. ಅದೇ ರೀತಿಯ ಗುರುಗಳ ಸಾನ್ನಿಧ್ಯ ಸರಿಯಾಗಿ ಒಂದು 15 ದಿವಸ ಆಗಿರಲಿಲ್ಲ. ಅಷ್ಟೊತ್ತಿಗೆ ಹಿಂದೆ ನಾನು ಮಾಗಡಿ ಕರ್ಣಿಕರ ಪಾಠಶಾಲೆಯಲ್ಲಿ ಪಾಠ ಆರಂಭ ಮಾಡಿದ್ದೆ ಒಂದು 5 ವರ್ಷಗಳಿಂದ. ಅಲ್ಲಿ ಶ್ರೀಹರ್ಷ ಅಧ್ಯಯನವನ್ನು ಆರಂಭ ಮಾಡಿದ್ದ. ಅದು ವಾಸ್ತವವಾಗಿ ಪ್ರಯೋಗ ಪಾಠಶಾಲೆ. ಅಲ್ಲಿ ಪ್ರಯೋಗ ಪಾಠವನ್ನು ಹೇಳ್ಕೊಡೋದಕ್ಕೆ ಅಂಥೇಳಿ ಅವ್ರು ನಂಗೆ ಹೇಳಿದ್ದು. ನಾನು ಬರೀ ಪ್ರಯೋಗವನ್ನು ಅಧ್ಯಯನ ಮಾಡಿದರೆ ಮುಂದೆ ಪ್ರಯೋಗ ಮಾಡುವಾಗ ಮಂತ್ರಗಳಲ್ಲಿ ಲೋಪ ಆಗ್ಬೋದು, ವೇದಾಧ್ಯಯನ ಮಾಡಿ ನಂತರ ಪ್ರಯೋಗ ಕಲೀಲಿ ಎಂಬ ಇಚ್ಛೆಯಿಂದ ವೇದಾಧ್ಯಯನವನ್ನು ಆರಂಭ ಮಾಡಿದೆ. ವೇದಾಧ್ಯಯನ ಹೇಳ್ತಾ ಇದ್ದಾಗ ಪಾಠ ಮಾಡುವಾಗಲೇ ಅವನು ಕಂಠಸ್ಥ ಮಾಡಿ ಒಪ್ಸೋದನ್ನು ನೋಡಿ, ಇಲ್ಲ ಇವನು ಸ್ವಲ್ಪ ಸಮರ್ಥವಾಗಿದ್ದಾನೆ, ಅಧ್ಯಯನ ಮಾಡೋದಕ್ಕೆ ಗುರುಗಳ ಅನುಗ್ರಹ ಇದ್ದರೆ, ಅಮ್ಮನವರ ಅನುಗ್ರಹ ಇದ್ದರೆ ಖಂಡಿತ ಆಗ್ಬೋದು ಎಂಬ ಒಂದು ಆಸೆ ಇತ್ತು ನನಗೆ. ಅದೇ ರೀತಿಯಾಗಿ ಅಧ್ಯಯನ ಮಾಡ್ತಾ ಇದ್ದಾಗ ಇನ್ನು ಒಂದು ಅಧ್ಯಾಯ ಬಾಕಿ ಇತ್ತು. ಆ ಸಮಯದಲ್ಲಿ ಅಲ್ಲಿ ಯಾವುದೋ ಒಂದು ರೀತಿಯಾದಂಥ ಕೆಲವು ವಿಘ್ನಗಳು ಬಂದು ಆ ಪಾಠಶಾಲೆಯಲ್ಲಿ ಪಾಠ ಮಾಡೋದಕ್ಕಾಗಲಿಲ್ಲ. ತಕ್ಷಣ ನಾವು ಆಗಷ್ಟೇ ಇನ್ನು 15 ದಿವಸ ಆಗಿತ್ತು ಮನೆ ತಗೊಂಡು. ನನಗೆ ಹೇಳ್ದ, ಈ ರೀತಿ ನನಗೆ ಇಲ್ಲಿ ಅಧ್ಯಯನ ಮಾಡೋಕ್ಕಾಗ್ತಾ ಇಲ್ಲ, ತುಂಬ ಸಮಸ್ಯೆ ಆಗ್ತಾ ಇದೆ ಅಂತ. ಅದು ಯಾವ ಕ್ಷಣದಲ್ಲಿ ನನಗೆ ಅನ್ನಿಸ್ತೋ ಗೊತ್ತಿಲ್ಲ, ನೀನು ನಮ್ಮ ಮನೆಗೆ ಬಾ, ಪಾಠ ಆರಂಭ ಮಾಡೋಣ. ಅಲ್ಲೇ ಕೊನೆಯ ಅಧ್ಯಾಯವನ್ನು ಪಾಠ ಮಾಡಿ 2 ವಿದ್ಯಾರ್ಥಿಗಳು ಬಂದರು, ಹರ್ಷನ್ ಜೊತೆಗೆ ಇನ್ನೊಬ್ಬ ವಿದ್ಯಾರ್ಥಿ. ಅವರಿಬ್ಬರನ್ನು ಇದ್ದಾಗ ಒಂದು ಹೆಸರನ್ನ ಗುರುಕುಲ ಅಂತಿಟ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ ಒಂದು ಆಸೆ ಪಟ್ಟು ನಮ್ಮ ವಿದ್ಯಾಗುರುಗಳಾದ ವೇದಬ್ರಹ್ಮಶ್ರೀ ಕಲಸೇಶ್ವರ ಭಟ್ ಗಣಪಾಠಿಗಳನ್ನು ಕರೆದು, ಹಾಗೆ ನಮ್ಮ ತಂದೆಯವರನ್ನ ಆಹಿತಾಗ್ನಿ ಗೋವಿಂದ ಪ್ರಕಾಶ್ ಗಣಪಾಠಿಗಳನ್ನ 3 ಜನರನ್ನ ಕರೆದು ಒಂದು ದೀಪಜ್ವಲನೆ ಮಾಡಿ ಒಂದು ಹೆಸರನ್ನಿಡೋಣ, ಆರಂಭ ಮಾಡೋಣ ಅಂತ ಶಾರ್ವರಿ ಸಂವತ್ಸರದ ಮಾಘ ಶುದ್ಧ ತದಿಗೆ ದಿವಸ ಆರಂಭ ಮಾಡಿದ್ವಿ. ಆವತ್ತು ಆರಂಭ ಆದಾಗ ಒಂದು ಅಧ್ಯಾಯ ಬಾಕಿ ಇತ್ತು. ಆನಂತರ ಎಷ್ಟೆಷ್ಟು ಬೇಗ ಅಧ್ಯಯನ ಮಾಡೋಕ್ಕಾಗುತ್ತೋ, ನಾನು ಪಾಠ ಮಾಡೋದು ನಿಧಾನ ಆಗ್ತಿದೆ ಅಂತ ಹೇಳ್ತಾ ಇದ್ದೆ. ಗುರುಗಳೇ, ತುಂಬ ಸ್ವಲ್ಪ ಪಾಠ ಕಡಿಮೆ ಆಯಿತು ಅನ್ಸುತ್ತೆ, ಇನ್ನೊಂದು ಸ್ವಲ್ಪ ಪಾಠ ಆಗಬೇಕಿತ್ತು. ಅವನಿಗೆ ಕೊನೆಯ ಅಧ್ಯಾಯ ಕೊನೆಯ ಮಂತ್ರ ಹೇಳುವವರೆಗೂ ಅದೇ ಚಿಂತೆ ಇತ್ತು, ನನಗೆ ಪಾಠ ನಿಧಾನ ಆಗ್ತಿದೆ ಅಂತ. ನನ್ನ ಇಚ್ಛೆ ಇದ್ದಿದ್ದೇನೆಂದರೆ ಪಾಠ ಮಾಡೋದು ಮಾತ್ರ ಅಲ್ಲ, ಕಂಠಸ್ಥ ಮಾಡಲಿ ಎಂಬ ಇಚ್ಛೆಯಿಂದ ಸಮಯವನ್ನು ಕೊಡ್ತಾ ನಿಧಾನಕ್ಕೆ ನಾನು ಪಾಠ ಮಾಡ್ತಾ ಇದ್ದೆ. ಆನಂತರ ಕ್ರಮೇಣ ಉಭಯ ಜಗದ್ಗುರುಗಳು ಅನುಗ್ರಹ ಮಾಡಿದರು. ಶ್ರುತಿ ಪರಂಪರಾ ಗುರುಕುಲಂ ಚೆನ್ನಾಗಿ ನಡೆಯುತ್ತೆ, ಪೂರ್ಣ ಅನುಗ್ರಹ ಇದೆ ನಮ್ಮದು ಅಂಥೇಳಿ ಮಹಾಸನ್ನಿಧಾನದವರು ಹೇಳಿದರು. ಹಾಗೆ ಸನ್ನಿಧಾನದವರು 2022ರಲ್ಲಿ ಬೆಂಗಳೂರು ವಿಜಯ ಯಾತ್ರೆಯಲ್ಲಿ ಅವರು ನಮ್ಮ ಗುರುಕುಲಕ್ಕೂ ಬಂದು ನಮ್ಮನ್ನು ಪೂರ್ಣ ಅನುಗ್ರಹ ಮಾಡಿ, ಸಂಪೂರ್ಣ ಅನುಗ್ರಹ ಇದೆ, ನಮ್ಮ ಅನುಗ್ರಹ ಇದೆ, ನಮ್ಮ ಗುರುಗಳ ಅನುಗ್ರಹವೂ ಇದೆ, ಚೆನ್ನಾಗಿ ನಡೆಯುತ್ತೆ, ಶ್ರುತಿ ಪರಂಪರಾ ಗುರುಕುಲ ಇನ್ನೂ ಚೆನ್ನಾಗಿ ನಡೆಯುತ್ತೆ ಎಂಬ ಮಾತನ್ನ ಗುರುಗಳು ಅನುಗ್ರಹ ಮಾಡಿದ್ದು. ಇವತ್ತಿನ ದಿವಸ ನಾವಿಲ್ಲಿ ನಿಲ್ಲೋದಕ್ಕೆ ನಮಗೇನು ಯೋಗ್ಯತೆ ಇಲ್ಲದೇ ಇದ್ರೂ ನಮ್ಮನ್ನ ಇಲ್ಲಿವರೆಗೂ ಕರೆದುಕೊಂಡು ಬಂದು ಗುರುಗಳ ಎದುರುಗಡೆ ಒಂದು ಸೇವೆ, ಆ ವೇದದ ಸೇವೆಯನ್ನು ಮಾಡುವಂತಹ ಭಾಗ್ಯವನ್ನ ಆ ಶಾರದಾ ಪರಮೇಶ್ವರಿ, ಉಭಯ ಜಗದ್ಗುರುಗಳು, ನಮ್ಮಿಬ್ಬರು ವಿದ್ಯಾಗುರುಗಳು ಅವರ ಆಶೀರ್ವಾದದಿಂದಲೇ ನಡೆದಿದೆ ಅನ್ನೋದು ನನ್ನ ಪೂರ್ಣ ಒಂದು ಮನಸ್ಸಿನಲ್ಲಿರುವಂತಹ ಒಂದು ಮಾತು. ಇದರಲ್ಲಿ ಯಾವುದೇ ಒಂದು ನಾನು ಹೆಚ್ಚುಗಾರಿಕೆ ಇಲ್ಲ. ನಾ ಹೇಳ್ತಾ ಇರುವಂತಹ ಮಾತಲ್ಲಿ ಇದು ನನ್ನ ನಿಜವಾದಂತಹ ಆತ್ಮವಿಶ್ವಾಸ. ಇದೇ ರೀತಿಯಾಗಿ ಇವತ್ತಿನ ದಿವಸ ಶ್ರೀಹರ್ಷ ತುಂಬ ವಿಘ್ನಗಳ ಮಧ್ಯದಲ್ಲಿ ಅವರ ಕುಟುಂಬದಲ್ಲೂ ಬಂತು. ಆದರೂ ಸಹ ಆ ವೇದದ ಸೇವೆಯನ್ನು ಮಾಡಬೇಕು, ನಾನು ಆ ವೇದವನ್ನು ಸಂಪೂರ್ಣ ಓದಬೇಕು, ಪ್ರತಿ ದಿವಸನೂ ಅವನು ಏನು ಓದಬೇಕು ಅಂತಿದೆಯೋ ಅದಷ್ಟು ಓದೇ ನಾನು ಮಲ್ಕೋಬೇಕು ಅಂತ. ಅದು ಎಷ್ಟೊತ್ತು ಬೇಕಾದರೂ ಆಗಲಿ, 11 ಆಗಲಿ 12 ಗಂಟೆ ಆಗಲಿ, ಅದ್ರ ಬಗ್ಗೆ ಚಿಂತೆ ಇಲ್ಲ, ಅದಷ್ಟು ನಾನು ಓದಿ ನಾನು ಕಂಠಸ್ಥ ಮಾಡಿ ಪರೀಕ್ಷೆಗಳು ಕೊಡಬೇಕು ಅಂತ ಸಾಧಾರಣವಾಗಿ ಒಂದು 10-12 ಕಡೆ ಎಲ್ಲೆಲ್ಲಿ ವೇದ ಪರೀಕ್ಷೆಗಳು ನಡೆಯುತ್ತೋ ಎಲ್ಲ ಕಡೆನೂ ಮೂಲ ಪರೀಕ್ಷೆ, ಆನಂತರ ಕ್ರಮಾಂತ ಪರೀಕ್ಷೆ, ಆನಂತರ ಘನಾಂತ
ಘನ ಪರೀಕ್ಷೆಯನ್ನು ಮೊದಲಿಗೆ ಇಲ್ಲಿ ಶೃಂಗೇರಿಯಲ್ಲೇ ಕೊಟ್ಟಿರುವಂಥ. ಹೀಗೆ ಎಲ್ಲ ಕಡೆನೂ ಪರೀಕ್ಷೆಗಳನ್ನು ಕೊಟ್ಟಾಗ ಅಲ್ಲಿಂದ ಪರೀಕ್ಷಾಧಿಕಾರಿಗಳು ನನಗೆ ಕರೆಯನ್ನು ಮಾಡಿ ಫೋನ್ ಮಾಡಿ ಹೇಳ್ತಾ ಇದ್ರು, ನಿಮ್ಮ ಶಿಷ್ಯ ತುಂಬ ಚೆನ್ನಾಗಿ ಹೇಳ್ತಾ ಇದ್ದಾನೆ, ತುಂಬ ಉತ್ತಮವಾಗಿ ಹೇಳಿದ್ದಾನೆ ಪರೀಕ್ಷೆಯಲ್ಲಿ ಅಂತ. ಹಾಗಾಗಿ ಎಲ್ಲ ಹೋದಲ್ಲೆಲ್ಲ ತುಂಬ ವಿಶೇಷವಾಗಿ ಆ ಪರೀಕ್ಷೆಗಳಲ್ಲೂ ತೇರ್ಗಡೆಯನ್ನು ಹೊಂದಿ ಇವತ್ತಿನ ದಿವಸ ಶ್ರೀಮಠದಲ್ಲೂ ಘನ ಪರೀಕ್ಷೆ ಕ್ರಮ ಹಾಗೆ ಘನ ಪರೀಕ್ಷೆಗಳನ್ನು ಕೊಟ್ಟು ಜಗದ್ಗುರುಗಳ ಸಾನ್ನಿಧ್ಯದಲ್ಲಿ ಈ ಸಾಧನೆ ಅಂತ ಹೇಳೋದಕ್ಕಿಂತ ಸಮರ್ಪಣೆ ಅಂತ ಹೇಳಬೇಕು ಅಂತ ನನ್ನ ಭಾವನೆ. ಯಾಕಂದ್ರೆ ಸಾಧನೆ ಮಾಡಿ ನಾವು ಅದರಿಂದ ಹೆಚ್ಚುಗಾರಿಕೆ ತೋರಿಸುವಂಥದ್ದೇನಿಲ್ಲ. ನಾವು ಕಲ್ತಿರುವಂತಹ ವಿದ್ಯೆ ಅಥವಾ ನಾವು ಗಳಿಸಿರುವಂತಹ ಸಂಪಾದನೆ ಇದನ್ನ ಒಂದು ಸಮರ್ಪಣಾ ಭಾವದಿಂದ ನೋಡಿದಾಗ ಅದಕ್ಕಿನ್ನೂ ಹೆಚ್ಚಾದಂತಹ ಒಂದು ಫಲ ಸಿಗ್ಲಿಕ್ಕೆ ಸಾಧ್ಯ ಅಂತ. ಹಾಗಾಗಿ ಇವತ್ತು ಶ್ರೀಮಠದಲ್ಲಿ ಜಗದ್ಗುರುಗಳ ಪಾದ ಪದ್ಮಗಳಿಗೆ ಈ ಪಾರಾಯಣವನ್ನ ಶ್ರೀಹರ್ಷ ಶರ್ಮ ಸಮರ್ಪಣೆ ಮಾಡಿದ್ದಾನೆ. ಹಾಗೆ ಉಭಯ ಜಗದ್ಗುರುಗಳ ಹಾಗೂ ನಮ್ಮ ವಿದ್ಯಾಗುರುಗಳ ಪೂರ್ಣ ಆಶೀರ್ವಾದ ನನಗೆ ಹಾಗೆ ನಮ್ಮ ಶ್ರುತಿ ಪರಂಪರಾ ಗುರುಕುಲಕ್ಕೆ ಹಾಗೆ ಎಲ್ಲ ವೇದಾಭಿಮಾನಿಗಳು. ನಮ್ಮ ಶ್ರುತಿ ಪರಂಪರಾ ಗುರುಕುಲಕ್ಕೆ ಆರಂಭ ಮಾಡಿದಾಗ 2 ಮಕ್ಕಳಿದ್ದಿದ್ದು, ಆನಂತರ ಕ್ರಮೇಣ 5-6 ಜನ ಆದರು, ಅಲ್ಲಿಂದ 15 ಜನ ಆದರು, ಇವತ್ತು 30 ಜನ ವಿದ್ಯಾರ್ಥಿಗಳಾಗಿದ್ದಾರೆ. ಈ ಎಲ್ಲದಕ್ಕೂ ನಮ್ಮ ಜೊತೆಗಿದ್ದು ಹಲವು ಜನ ವೇದಾಭಿಮಾನಿಗಳು ನೀವು ಮಾಡಿ ನಾವೆಲ್ಲ ನಿಮ್ಮ ಜೊತೆಗಿರ್ತೀವಿ ಅಂತ ಹೇಳಿ ನಮಗೆ ಸಹಕಾರ ಮಾಡ್ತಿದ್ದಾರೆ. ಅವರಿಗೆಲ್ಲರಿಗೂ ಗುರುಗಳ ಪೂರ್ಣ ಅನುಗ್ರಹ ಬೇಕು. ಹಾಗೆ ಅದೇ ರೀತಿಯಾಗಿ ಇಷ್ಟು ದಿವಸ ಇಲ್ಲಿ ವೇದವನ್ನ ಪಾರಾಯಣ ಮಾಡಿದಂತಹ ಶ್ರೀಹರ್ಷ ಶರ್ಮನಿಗೂ ಪೂರ್ಣ ಅನುಗ್ರಹ ಗುರುಗಳು ಮಾಡಬೇಕು. ಅದೇ ರೀತಿಯಾಗಿ ಅಥರ್ವ ಪಟವರ್ಧನ ಅವರು ಘನಪಾಠಿಗಳು 50 ದಿನಗಳ ಕಾಲ ಇಲ್ಲಿ ಇದ್ದು ಅವರ ಮನೆಯ ಸಮಸ್ಯೆಗಳು ಏನಿದ್ರು ಅದನ್ನೆಲ್ಲ ಬದಿಗೊತ್ತಿ ಇಲ್ಲಿ ಬಂದು ಅಷ್ಟು ಮಂತ್ರಗಳನ್ನ ಶ್ರವಣ ಮಾಡ್ತಾ ನನಗೂ ಫೋನ್ ಮಾಡಿ ಹೇಳ್ತಿದ್ರು, ಇಲ್ಲ ಚೆನ್ನಾಗಿ ಹೇಳ್ತಿದ್ದಾನೆ ಅಂತ. ಪ್ರತಿ ಸಲ ನಾನು ಕೇಳೋದು, ಎಲ್ಲಾದರೂ ತಪ್ಪೋಯ್ತಾ, ಏನಾದರೂ ತೊಂದರೆ ಆಯ್ತಾ ಅಂತ. ಇಲ್ಲ, ಸರಿಯಾಗಿ ಹೇಳ್ತಿದ್ದಾನೆ ಅಂತ. ಹಾಗಾಗಿ ಅದೇ ರೀತಿಯಾಗಿ ಅದನ್ನ ಗುರುಗಳ ಆಜ್ಞೆ ಎಂದು ಅವರು ತಿಳಿದು ತುಂಬ ಶ್ರದ್ಧೆಯಿಂದ ಈ ಪಾರಾಯಣವನ್ನ ನಡೆಸ್ಕೊಟ್ರು. ಇದೇ ರೀತಿಯಾಗಿ ಶ್ರೀಮಠದ ಹಾಗೆ ನಮಗೆ ಉಭಯ ಜಗದ್ಗುರುಗಳ ಪೂರ್ಣ ಅನುಗ್ರಹ ಸದಾಕಾಲ ನಮ್ಮ ಶ್ರುತಿ ಪರಂಪರಾ ಗುರುಕುಲಕ್ಕೆ, ಶ್ರುತಿ ಪರಂಪರಾ ಗುರುಕುಲದ ಬಂಧುಗಳಿಗೆ ಎಲ್ಲರಿಗೂ ಗುರುಗಳ ಅನುಗ್ರಹ ಮಾಡಬೇಕು ಅಂತ ಮತ್ತೊಮ್ಮೆ ಸವಿನಯವಾಗಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೀನಿ. ಇದೀಗ ವೇದಬ್ರಹ್ಮಶ್ರೀ ಶ್ಯಾಮಸುಂದರ ಘನಪಾಠಿಗಳವರು ಅವರ ಗುರುಗಳಿಗೆ ಸನ್ಮಾನ ಮಾಡಬೇಕು ಅಂತ ಬಯಸ್ತಾ ಇದ್ದಾರೆ. ದಯಮಾಡಿ ವೇದಬ್ರಹ್ಮಶ್ರೀ ಲಕ್ಷ್ಮೀನಾರಾಯಣ ಭಟ್ಟರು ಘನಪಾಠಿಗಳವರು ಎದುರುಗಡೆ ಬಂದು ಸನ್ಮಾನವನ್ನು ಸ್ವೀಕರಿಸಬೇಕು ಅಂತ ಕೇಳ್ಕೊಳ್ತೇನೆ. ಈಗ ಶೃಂಗೇರಿ ಶ್ರೀ ಸದ್ವಿದ್ಯಾ ಸಂಜೀವಿನಿ ಸಂಸ್ಕೃತ ಮಹಾಪಾಠಶಾಲೆಯ ಅಧ್ಯಾಪಕರುಗಳಿಗೆ ಸನ್ಮಾನ. ವೇದಬ್ರಹ್ಮಶ್ರೀ ಶ್ಯಾಮಸುಂದರ ಭಟ್ರವರು ಈ ಒಂದು ಸುಸಂದರ್ಭದಲ್ಲಿ ಪಾಠಶಾಲಾ ವಿದ್ವಾಂಸರಿಗೂ ಕೂಡ ಸನ್ಮಾನ ಮಾಡಬೇಕು ಅಂತ ಬಯಸ್ತಾ ಇದ್ದಾರೆ. ಅದರಂತೆ ಅವರು ಬಂದು ಸನ್ಮಾನವನ್ನು ಸ್ವೀಕರಿಸಬೇಕು ಅಂತ ಕೇಳ್ಕೊಳ್ತೇನೆ. ಮೊದಲಿಗೆ ಆಸ್ಥಾನ ವಿದ್ವಾನ್ ವೇದಬ್ರಹ್ಮಶ್ರೀ MA ನಾಗರಾಜ ಭಟ್ರು. ವೇದಬ್ರಹ್ಮಶ್ರೀ
ವಿಶ್ವನಾಥ ಭಟ್ರು, ಋಗ್ವೇದ ಅಧ್ಯಾಪಕರು. ವೇದಬ್ರಹ್ಮಶ್ರೀ ಆಸ್ಥಾನ ವಿದ್ವಾನ್ ಎಂ ವಿನಾಯಕ್ ಉಡುಪುರು. ವೇದಬ್ರಹ್ಮಶ್ರೀ ಆಸ್ಥಾನ ವಿದ್ವಾನ್ ರಮೇಶ್ ಭಟ್ರು, ಘನಪಾಟಿ ರಮೇಶ್ ಭಟ್ರು. ವೇದಬ್ರಹ್ಮಶ್ರೀ ಶ್ರೀ ಕೃಷ್ಣರಾಜ ಭಟ್ರು, ವ್ಯಾಕರಣ ಸಾಹಿತ್ಯ ಅಧ್ಯಾಪಕರು. ವೇದಬ್ರಹ್ಮಶ್ರೀ ಗಣಪತಿ ಭಟ್ರು, ವ್ಯಾಕರಣ ಸಾಹಿತ್ಯ ಅಧ್ಯಾಪಕರು. ಇವರು ಘನಪಾಠಿಗಳಾದ BKL ಲಕ್ಷ್ಮೀನಾರಾಯಣ ಭಟ್ರ ಪುತ್ರರಾಗಿದ್ದಾರೆ. ವೇದಬ್ರಹ್ಮಶ್ರೀ KA ಗುರುರಾಘವೇಂದ್ರ ಶರ್ಮರು. ವೇದಬ್ರಹ್ಮಶ್ರೀ ಯಶವಂತ ಶರ್ಮರು, ಘನಪಾಠಿಗಳು, ಯಜುರ್ವೇದ ಅಧ್ಯಾಪಕರು. ವೇದಬ್ರಹ್ಮಶ್ರೀ ಶ್ರೀರಾಮ ಶರ್ಮರು, ಯಜುರ್ವೇದ ಅಧ್ಯಾಪಕರು. ವೇದಬ್ರಹ್ಮಶ್ರೀ ಕಾರ್ತಿಕೇಯ ಶರ್ಮರು, ಯಜುರ್ವೇದ ಅಧ್ಯಾಪಕರು. ವೇದಬ್ರಹ್ಮಶ್ರೀ ಮಹಾದೇವ ಮರಾಠೆಯವರು, ನ್ಯಾಯ ವೇದಾಂತ ಸಾಹಿತ್ಯ ಅಧ್ಯಾಪಕರು. ವೇದಬ್ರಹ್ಮಶ್ರೀ ಶಿವಕುಮಾರ ಶರ್ಮರು, ಸಾಹಿತ್ಯ ಅಧ್ಯಾಪಕರು. ಈಗ ಜಗದ್ಗುರು ಮಹಾಸ್ವಾಮಿಗಳವರಲ್ಲಿ ನಾನು ಪ್ರಾರ್ಥನೆ ಮಾಡಿಕೊಳ್ತೇನೆ. ಈ ಒಂದು ಸಮಾರಂಭದಲ್ಲಿ ಎಲ್ಲವರನ್ನು ತಾವು ಅನುಗ್ರಹಿಸಬೇಕು, ತಮ್ಮ ಅನುಗ್ರಹ ಭಾಷಣವನ್ನು ಇಲ್ಲಿ ನಮಗೆಲ್ಲರಿಗೂ ಅನುಗ್ರಹ ಭಾಷಣದಿಂದ ಅನುಗ್ರಹವನ್ನು ಮಾಡಬೇಕು ಎಂಬುದಾಗಿ ಪ್ರಾರ್ಥನೆ ಮಾಡಿಕೊಳ್ತೇನೆ. माला सुधा कुंभ विबोध मुद्रा विद्या विराजत करवारिजाताम् अपार कारुण्य सुधाम्बुराशिं श्री शारदाम्बां प्रणतोऽस्मि नित्यं श्रुतिस्मृतिपुराणानाम् आलयं करुणालयं नमामि भगवत्पादशङ्करं लोकशङ्करम्. ಪರಮ ಪೂಜ್ಯರಾದ ಈ ದಕ್ಷಿಣಾಮ್ನಾಯ ಶೃಂಗೇರಿ ಶಾರದಾ ಪೀಠದ
ಪ್ರಸ್ತುತ ಅಧಿಪತಿಗಳಾದ ನಮ್ಮ ಗುರುವರೇಣ್ಯರು ಜಗದ್ಗುರು ಶ್ರೀ ಶ್ರೀ ಭಾರತೀ ತೀರ್ಥ ಮಹಾಸ್ವಾಮಿಗಳವರ ಪರಿಪೂರ್ಣವಾದಂತಹ ಒಂದು ಅನುಗ್ರಹದಿಂದ ಈ ಒಂದು ದಕ್ಷಿಣಾಮ್ನಾಯ ಶೃಂಗೇರಿ ಶಾರದಾ ಪೀಠದ ಕಡೆಯಿಂದ ಈ ಪೀಠದಿಂದ ಅನೇಕ ವಿಧವಾದಂತಹ ಧಾರ್ಮಿಕವಾದ ಕಾರ್ಯಗಳು ಅನೇಕ ಕಡೆಗಳಲ್ಲಿ ನಡೀತಾ ಇವೆ. ವಿಶೇಷವಾಗಿ ನಮ್ಮ ಸನಾತನ ವೈದಿಕ ಧರ್ಮದ ಪ್ರಮಾಣಗಳಾಗಿರ್ತಕ್ಕಂತಹ ವೇದಗಳ ಮತ್ತು ಆ ವೇದಗಳನ್ನು ಅನುಸರಿಸಿ ಬಂದಿರುವಂತಹ ಶಾಸ್ತ್ರಗಳ ಒಂದು ಸಂರಕ್ಷಣಾ ಕಾರ್ಯ ಅನ್ನುವುದು ನಮ್ಮ ಗುರುಗಳ ಕಾಲದಲ್ಲಿ ವಿಶೇಷವಾಗಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಡೀತಾ ಇರತಕ್ಕಂತಹ ವಿಚಾರ ಎಲ್ಲ ಆಸ್ತಿಕ ಮಹಾಜನರಿಗೆ ಗೊತ್ತಿರುವಂತಹ ವಿಚಾರವೇ ಆಗಿದೆ. ನಮ್ಮ ಗುರುವರೇಣ್ಯರು ಅವರು ಸ್ವತಃ ಆ ವೇದಶಾಸ್ತ್ರಗಳಲ್ಲಿ ಅಪಾರವಾದಂತಹ ಅಸಾಧಾರಣವಾದಂತಹ ಅದ್ವಿತೀಯವಾದಂತಹ ಪಾಂಡಿತ್ಯವನ್ನು ಹೊಂದಿದವರಾಗಿ ಇಷ್ಟೆಲ್ಲ ಕಾರ್ಯಗಳು ಇದ್ದರೂ ಸಹ ಸ್ವತಃ ಶಿಷ್ಯರಿಗೆ ಅವರೇ ಶಾಸ್ತ್ರ ಪಾಠಗಳನ್ನು ಮಾಡಿ ದೊಡ್ಡ ದೊಡ್ಡ ವಿದ್ವಾಂಸರನ್ನು ತಯಾರು ಮಾಡಿದ್ದಲ್ಲದೆ ಅನೇಕ ವಿಧವಾದಂತಹ ವ್ಯವಸ್ಥೆಗಳ ಮೂಲಕ ವೇದಗಳನ್ನು ಶಾಸ್ತ್ರಗಳನ್ನು ಅಧ್ಯಯನ ಮಾಡತಕ್ಕಂತಹ ವಿದ್ಯಾರ್ಥಿಗಳಿಗೆ ವಿಶೇಷವಾದಂತಹ ಪ್ರೋತ್ಸಾಹವನ್ನು ನೀಡುತ್ತಿರುವುದಲ್ಲದೆ ಉತ್ತಮವಾದಂತಹ ರೀತಿಯಲ್ಲಿ ಪರೀಕ್ಷೆಗಳನ್ನು ಉತ್ತಮವಾದಂತಹ ರೀತಿ ಅಂತಂದರೆ ಕಠಿಣವಾದಂತಹ ರೀತಿಯಲ್ಲಿ ಪರೀಕ್ಷೆಗಳನ್ನು ನಿರ್ವಾಹ ಮಾಡಿಸುತ್ತಾ ಅಂತಹ ಕಠಿಣವಾದ ಪರೀಕ್ಷೆಯಲ್ಲಿ ಯಾರು ಉತ್ತೀರ್ಣರಾಗಿರ್ತಾರೋ ಅಂಥವರನ್ನು ವಿಶೇಷವಾಗಿ ಸನ್ಮಾನಿಸಿ ಆಶೀರ್ವದಿಸುವಂತಹ ಕಾರ್ಯವನ್ನು ವಿಶೇಷವಾಗಿ ಮಾಡುತ್ತಾ ಭಾರತದಾದ್ಯಂತ ಅನೇಕ ರಾಜ್ಯಗಳಲ್ಲಿ ಮೂಲೆಗಳಲ್ಲಿರ್ತಕ್ಕಂತಹ ರಾಜ್ಯಗಳಲ್ಲೂ ಅತ್ಯಂತ ಕ್ಲಿಷ್ಟವಾದಂತಹ ಪರಿಸ್ಥಿತಿಗಳಲ್ಲೂ ಪಾಠಶಾಲೆಗಳನ್ನು ವೈದಿಕ ವಿದ್ಯೆಯ ಸಂರಕ್ಷಣೆಗಾಗಿ ಅಲ್ಲೆಲ್ಲಿರ್ತಕ್ಕಂತಹ ಜನರು ನಡೆಸುವಂತಹ ಪಾಠಶಾಲೆಗಳಿಗೆ ವೇದ ಪಾಠಶಾಲೆಗಳಿಗೆ ಬೇಕಾಗಿರುವಂತಹ ಒಂದು ಪ್ರೋತ್ಸಾಹದ ವ್ಯವಸ್ಥೆಯನ್ನು ಮಾಡುವುದಲ್ಲದೆ ವಿಶೇಷವಾಗಿ ಅವರೆಲ್ಲರನ್ನೂ ಆಶೀರ್ವದಿಸ್ತಾ ಈ ಒಂದು ನಮ್ಮ ಸನಾತನ ಧರ್ಮದ ಮೂಲವಾಗಿರ್ತಕ್ಕಂತಹ ವೇದಶಾಸ್ತ್ರ ವಿದ್ಯೆಗಳ ಸಂರಕ್ಷಣೆಯನ್ನು ಮಾಡುವುದರಲ್ಲಿ ವಿಶೇಷವಾದಂತಹ ಒಂದು ಅನುಗ್ರಹವನ್ನು ನಮ್ಮ ಗುರುಗಳು ಮಾಡ್ತಾ ಇರತಕ್ಕಂತಹ ವಿಚಾರವನ್ನು ನಾವೆಲ್ಲರೂ ಸಹ ತಿಳಿದಿದ್ದೇವೆ, ಅದನ್ನು ನೋಡ್ತಾ ಇದ್ದೇವೆ. ಈ ರೀತಿಯಾಗಿ ಆ ವೇದಶಾಸ್ತ್ರಗಳ ಸಂರಕ್ಷಣೆಯಲ್ಲಿ ಅಪಾರವಾದಂತಹ ಒಂದು ಆ ವೇದಶಾಸ್ತ್ರ ವಿದ್ಯೆಗಳ ಅಧ್ಯಯನವನ್ನು ಮಾಡತಕ್ಕಂತಹ ವ್ಯಕ್ತಿಗಳಲ್ಲಿ ಅಪಾರವಾದಂತಹ ಒಂದು ವಾತ್ಸಲ್ಯದಿಂದ ಅವರನ್ನು ಅನುಗ್ರಹಿಸ್ತಾ ಇರತಕ್ಕಂತಹ ಮಹಾಪುರುಷರು ನಮ್ಮ ಗುರುವರೇಣ್ಯರು. ಇಲ್ಲಿ ನಮ್ಮ ಈ ಶೃಂಗೇರಿಯಲ್ಲಿ ಶ್ರೀಮಠದಲ್ಲಿ ಈ ಒಂದು ವರ್ಷದಲ್ಲಿ ಶಂಕರ ಜಯಂತಿ ಸಂದರ್ಭದಲ್ಲಿ ಪರೀಕ್ಷೆಗಳು ನಡೆದಿವೆ. ಆ ಪರೀಕ್ಷೆಗಳ ಸಂದರ್ಭದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಪರೀಕ್ಷೆಗಳು ನಡೆದಿವೆ. ಆ ಒಂದು ಸಂದರ್ಭದಲ್ಲಿ ಶ್ರೀಹರ್ಷ ಘನಪಾಠಿ ಬಂದು ಪರೀಕ್ಷೆಯನ್ನು ನೀಡಿ ಉತ್ತಮ ಅಂದರೆ ಪ್ರಥಮ ಶ್ರೇಣಿಯಲ್ಲಿ ಪರೀಕ್ಷೆಯಲ್ಲಿ ಉತ್ತೀರ್ಣನಾಗಿದ್ದ. ಅದು ನಮ್ಮ ಮನಸ್ಸಿಗೆ ಅತ್ಯಂತ ಸಂತೋಷ ಉಂಟಾಗಿತ್ತು ಆ ಒಂದು ಸಂದರ್ಭದಲ್ಲಿ. ಯಾಕೆ ಅಂತಂದರೆ ಈ ಒಂದು ಶೃಂಗೇರಿ ಪೀಠದ ಸಂಬದ್ಧವಾಗಿರ್ತಕ್ಕಂತಹ ಒಂದು ಪರಂಪರೆ, ಪಂಡಿತರ ಒಂದು ಪರಂಪರೆ ಏನಿದೆಯೋ ಆ ಒಂದು ಪರಂಪರೆಯಲ್ಲಿ ಈ ಒಂದು ಕ್ರಮದಲ್ಲಿ ಅಧ್ಯಯನ ಮಾಡಿರ್ತಕ್ಕಂತಹ ವಿದ್ಯಾರ್ಥಿಯಾಗಿ ಇಲ್ಲಿ ಉತ್ತಮವಾದಂತಹ ರೀತಿಯಲ್ಲಿ
ಪರೀಕ್ಷೆಯನ್ನು ಕೊಟ್ಟು ಉತ್ತೀರ್ಣರಾಗಿರುವುದು ಅದು ನಮ್ಮ ಮನಸ್ಸಿಗೆ ಅತ್ಯಂತ ಸಂತೋಷವನ್ನು ಆಗ ಉಂಟು ಮಾಡಿತು. ಪರೀಕ್ಷೆ ಎಲ್ಲ ಆಯಿತು ಅಂದರೆ ಅವರು ಈ ಒಂದು ಪರಂಪರೆಯಲ್ಲಿ, ಪಂಡಿತರ ಪರಂಪರೆಯಲ್ಲಿ ಅಧ್ಯಯನವನ್ನು ಮಾಡಿದ್ದು, ವಿಶೇಷವಾಗಿ ಈ ಪೀಠದ ಜಗದ್ಗುರುಗಳ ವಿಶೇಷ ಅನುಗ್ರಹ ಪಾತ್ರರಾಗಿರ್ತಕ್ಕಂತಹ ಪಂಡಿತರ ಪರಂಪರೆಯಲ್ಲಿ ಅಧ್ಯಯನ ಮಾಡಿ ಬಂದಿರತಕ್ಕಂತಹ ವಿದ್ವಾಂಸನಾಗಿದ್ದಾನೆ. ಲಕ್ಷ್ಮೀನಾರಾಯಣ ಭಟ್ರು, ಬಿ ಕೆ ಲಕ್ಷ್ಮೀನಾರಾಯಣ ಭಟ್ರು ಮತ್ತು ಕಲಶೇಶ್ವರ ಭಟ್ರು ಅವರಿಬ್ಬರ ಹತ್ರನೂ ಅಧ್ಯಯನ ಮಾಡಿರ್ತಕ್ಕಂತಹ ಶ್ಯಾಮಸುಂದರ ಘನಪಾಠಿಗಳು ಅವರ ಹತ್ರನೇ ಸಂಪೂರ್ಣವಾಗಿ ಆರಂಭದಿಂದಲೂ ಘನಾಂತದವರೆಗೆ ಅಧ್ಯಯನವನ್ನು ಮಾಡಿ ಇಲ್ಲಿ ಪರೀಕ್ಷೆಯನ್ನು ಕೊಟ್ಟು ಉತ್ತೀರ್ಣನಾಗಿ ನಮ್ಮ ಮನಸ್ಸಿಗೆ ಅತ್ಯಂತ ಸಂತೋಷವನ್ನು ಉಂಟು ಮಾಡಿದ್ದ. ಮತ್ತೆ ನಮ್ಮ ಪಾಠಶಾಲೆ ಬೆಂಗಳೂರಿನಲ್ಲಿ, ನಮ್ಮ ಮಠದಲ್ಲಿ ಯಾವ ಪಾಠಶಾಲೆ ನಡೀತಾ ಇದೆಯೋ ಅಲ್ಲಿ ಅಧ್ಯಾಪಕನಾಗಿಯೂ ವಿಶೇಷವಾಗಿ ಅಧ್ಯಾಪನೆಯನ್ನು ಮಾಡ್ತಾ ಇದ್ದಾನೆ. ಸರಿ, ಪರೀಕ್ಷೆ ಎಲ್ಲ ಆಯಿತು, ಸಂತೋಷವಾಯಿತು. ಆಮೇಲೆ ಒಂದು ದಿವಸ ಇದ್ದಕ್ಕಿದ್ದ ಹಾಗೆ ಬಂದರು. ಏನಪ್ಪ ವಿಷಯ ಅಂತ ಕೇಳಿದ್ರೆ, ಈಗ ಏಕಾಗಿ ಘನಪಾರಾಯಣ ಮಾಡಬೇಕು ಅಂತ ಸಂಕಲ್ಪ ಮಾಡಿದ್ದೀವಿ ಅಂತಂದರು. ಆಗ ಒಂದು ಕ್ಷಣ ನಮಗೂ ಆಶ್ಚರ್ಯವಾಯಿತು, ಸಂತೋಷವೂ ಆಯಿತು. ಆಗಲೂ ನಾನು ಕೇಳಿದ್ದೆ ಮೊದಲು, ಅಲ್ಲಪ್ಪ ಮೊನ್ನೆ ಈಗ ಪರೀಕ್ಷೆಗೆ ಆಯಿತು, ವೇದ ಪರೀಕ್ಷೆ ಕೊಡಲಿಕ್ಕೆ ಎಷ್ಟು ಶ್ರಮ ಪಡಬೇಕೋ, ಎಷ್ಟು ಪರಿಶ್ರಮ ಮಾಡಬೇಕೋ ಅದಕ್ಕಿಂತ ಜಾಸ್ತಿ ಪರಿಶ್ರಮ ಏಕಾಗಿ ಘನಪಾರಾಯಣ ಮಾಡಲಿಕ್ಕೆ ಬೇಕಲ್ವಾ? ಮತ್ತೆ ಅಷ್ಟು ಪರಿಶ್ರಮ ಮಾಡಲಿಕ್ಕೆ ನಿನ್ನ ಹತ್ರ ಮಾಡಿದ್ದೀಯಾ, ಸಮಯ ಉಂಟಾ, ಎಲ್ಲ ಇದೆಯಾ ಅಂತ ನಾನು ಕೇಳಿದ್ದೆ. ಸ್ವಲ್ಪ ಅದರ ಪ್ರಶ್ನೆಗಳು ನಾನು ಕೇಳಿದ್ದೆ. ಅದಕ್ಕೆ ಸ್ವಲ್ಪ ಹೆಚ್ಚು ತಯಾರಿ ಆಗಬೇಕಾಗಿರುತ್ತೆ, ತಯಾರಿ ಮಾಡ್ಕೊಳ್ಬೇಕಾಗಿರುತ್ತೆ, ಅದೆಲ್ಲ ತಯಾರಿ ಆಯ್ತಾ ಅಂತ ನಾನು ಕೇಳಿದ್ದೆ. ಯಾಕಂದ್ರೆ ಅದು ಪರೀಕ್ಷೆಯಾಗಿ ಇದಕ್ಕೆ ಯಾವ ಸಮಯ ಅಂತ ತೀರ್ಮಾನ ಮಾಡಲಾಯಿತೋ ಅದು ಆ ಪರೀಕ್ಷೆಗೂ ಇದಕ್ಕೂ ಸಾಮಾನ್ಯವಾಗಿ 1-1.5 ತಿಂಗಳು ಅಷ್ಟೇ ಇದ್ದಿದ್ದು ಸಮಯ. 1.5 ತಿಂಗಳು ಇರಲಿಲ್ಲ, ಒಂದು 35-40 ದಿವಸ ಮಾತ್ರವೇ ಇದ್ದಿದ್ದು. ಪರೀಕ್ಷೆಯಾಗಿ ಒಂದು 35 ದಿವಸಕ್ಕೆ ಮತ್ತೆ ಪುನಃ ಘನಪಾರಾಯಣ ಪ್ರಾರಂಭ ಅಂತಿತ್ತು. ಹಾಗಾಗಿ ಅಷ್ಟರೊಳಗೆ ಅದಕ್ಕೆ ವ್ಯವಸ್ಥೆ ಮಾಡಿಕೊಳ್ಳಿಕ್ಕೆ, ತಯಾರಿ ಆಗಲಿಕ್ಕೆ ಹೇಗೆ. ಮತ್ತೆ ನಾನು ಹೇಳಿದ್ದೆ, ಮಾಡಿದರೆ ಚೆನ್ನಾಗೇ ಮಾಡಬೇಕು, ಉತ್ತಮವಾದ ರೀತಿಯಲ್ಲೇ ಮಾಡಬೇಕು. ಸುಮ್ಮನೆ ಏನೋ ಮಾಡಿದ್ದೀವಿ ಅನ್ನೋ ಹಂಗೆ ಆಗಬಾರದು. ಮಾಡುವುದಾದರೆ ಉತ್ತಮವಾದಂತಹ ರೀತಿಯಲ್ಲೇ ಮಾಡಬೇಕು. ಅದಕ್ಕೆ ಸ್ವಲ್ಪ ಸಮಯ ಆದರೂ ಪರವಾಗಿಲ್ಲ, ಮಾಡಿದರೆ ಚೆನ್ನಾಗೇ ಮಾಡಬೇಕು ಅಂತ ನಾನು ಆವತ್ತಿನ ದಿವಸ ಹೇಳಿದ್ದೆ. ಇಲ್ಲ, ಇದು ಸಾಕಾಗುತ್ತೆ, ಇಷ್ಟು ಸಮಯದಲ್ಲಿ ಅದಕ್ಕೆಲ್ಲ ಏರ್ಪಾಡು ಮಾಡಿಕೊಂಡಂದ್ರೆ ಚೆನ್ನಾಗಿ ಅಭ್ಯಾಸ ಮಾಡಿಕೊಂಡು ಇದನ್ನು ಸಹ ಪಾರಾಯಣೆ ಮಾಡ್ತೀನಿ ಎಂಬುದಾಗಿ ಅವನು ಹೇಳಿದ್ದ. ಮತ್ತು ಅವರ ಅಧ್ಯಾಪಕರು ಹೇಳಿದ್ರು, ಇಲ್ಲ ಆಗುತ್ತೆ ಅಂತ ಅವರು ಸಹ ಹೇಳಿದ್ರು. ಅದಕ್ಕೆ ತಯಾರಾಗಿದ್ದಾರೆ, ಆಗ್ಬಹುದು ಅಂತ ಹೇಳಿದ್ದಾರೆ. ಆಗ ನಾನು ಹೇಳಿದೆ, ಖಂಡಿತ ಹಾಗಿದ್ರೆ ಖಂಡಿತ ಆಗ್ಲಿಪ್ಪ, ಬಹಳ ಸಂತೋಷ ಎಂಬುದಾಗಿ ನಾನು ಆವತ್ತಿನ ದಿವಸ ಹೇಳಿದ್ದೆ. ಹಾಗಾದ್ರೆ ಇದನ್ನು ಮಾಡಿ, ನಮ್ಮ ಗುರುಗಳ ಒಂದು ವಿಶೇಷವಾದಂತಹ ಅನುಗ್ರಹ ಇದೆ, ಅದರಿಂದ ಇದು ಚೆನ್ನಾಗಾಗುತ್ತೆ. ಅವರು ಸಹ ಕೇಳಿದ್ರು, ಇದು ಆಗುತ್ತೆ ಅಂತ ನಮಗೆ ನಂಬಿಕೆ ಇದೆ, ನಾವು ಆಶೀರ್ವಾದ ಮಾಡಬೇಕು ಎಂಬುದಾಗೂ ಪ್ರಾರ್ಥನೆ ಮಾಡಿದ್ರು. ಹೇಳಿದ್ವಿ, ನಮ್ಮ ಗುರುಗಳ ಅನುಗ್ರಹದಿಂದ ಖಂಡಿತ ಇದಾಗುತ್ತೆ ಅಂತ ಆವತ್ತಿನ ದಿವಸ ನಾವು ಹೇಳಿದ್ವಿ. ಅದರಂತೆಯೇ ಹೇಗೆ ನಾವು ಆವತ್ತಿನ ದಿವಸ ನಮ್ಮ ಅಪೇಕ್ಷೆ ಇತ್ತು, ಯಾಕಂದ್ರೆ ಮಾಡುವುದಾದ್ರೆ ಉತ್ತಮವಾಗಿ ಮಾಡಬೇಕು ಅನ್ನುವಂಥ ಒಂದು ಅಪೇಕ್ಷೆ ಹೇಗೆ ನಮ್ಮ ಮನಸ್ಸಿನಲ್ಲಿತ್ತೋ ಅದರಂತೆಯೇ ಉತ್ತಮವಾಗಿಯೇ ಆಯಿತು ಅನ್ನೋದು ಬಹಳ ಸಂತೋಷಕರವಾದಂತಹ ಒಂದು ವಿಷಯ. ಉತ್ತಮವಾದಂತಹ ರೀತಿಯಲ್ಲೇ ಇದು ಆಯಿತು ಅನ್ನೋದು ಬಹಳ ಸಂತೋಷಕರವಾದಂತಹ ವಿಷಯವಾಗಿದೆ. ಹಾಗಾಗಿ ಈ ಒಂದು ಸಂದರ್ಭದಲ್ಲಿ ನಾವು ಘನಪಾಠಿ ಶ್ರೀಹರ್ಷ ಶರ್ಮನಿಗೆ ನಾವು ನಾರಾಯಣ ಸ್ಮರಣಪೂರ್ವಕವಾಗಿ ಆಶೀರ್ವಾದಗಳನ್ನು ಮಾಡ್ತಾ ಇದ್ದೇವೆ. ಶಾರದಾ ಚಂದ್ರಮೌಳೀಶ್ವರರ ಹಾಗೂ ನಮ್ಮ ಪರಮಪೂಜ್ಯ ಗುರುವರೇಣ್ಯರ ಪರಿಪೂರ್ಣವಾದಂತಹ ಒಂದು ಅನುಗ್ರಹ ನಿನ್ನ ಮೇಲೆ ಸದಾ ಕಾಲ ಇದ್ದು ನಿನಗೆ ಅದರಿಂದ ಎಲ್ಲ ರೀತಿಯಲ್ಲೂ ಒಳ್ಳೆಯದಾಗುತ್ತೆ. ಇನ್ನೂ ಹೆಚ್ಚಿನ ರೀತಿಯಲ್ಲಿ ಈ ಒಂದು ವೈದಿಕ ವಿದ್ಯೆಯ ಒಂದು ಪ್ರಚಾರವು, ಇದು ಪರಂಪರೆಯು ಮುಂದುವರಿಯುವುದರಲ್ಲಿ ನೀನು ಮುಂದೆಯೂ ಸಹ ವಿಶೇಷವಾಗಿ ಪರಿಶ್ರಮವನ್ನು ಮಾಡಬೇಕು. ಇದನ್ನು ವಿಶೇಷವಾಗಿ ಮುಂದುವರಿಸಬೇಕು. ಹೇಗಾದರೂ ಈಗಾಗಲೇ ಅಧ್ಯಾಪನೆಯನ್ನು ಪ್ರಾರಂಭ ಮಾಡಿ ಆಯಿತು ಈ ಒಂದು ವರ್ಷದಲ್ಲಿ. ಅಂದರೆ ಅಧ್ಯಯನವಾಗಿ ಅಧ್ಯಾಪನೆ, ಈ ಪರೀಕ್ಷೆ, ಈ ಪಾರಾಯಣ ಎಲ್ಲವೂ ಸಹ ಒಟ್ಟಿಗೆ ಆಗ್ತಾ ಇದೆ. ಅದರಿಂದ ಆಗ್ತಾ ಇದೆ. ಅದು ಬಹಳ ಸಂತೋಷಕರವಾದಂತಹ ಒಂದು ವಿಷಯ. ಆದ್ದರಿಂದ ಆ ಶಾರದಾ ಚಂದ್ರಮೌಳೀಶ್ವರರ ಹಾಗೂ ನಮ್ಮ ಗುರುಗಳ ಕೃಪೆಯಿಂದ ಇದನ್ನ ಇನ್ನೂ ಚೆನ್ನಾಗಿ, ಇನ್ನೂ ಹೆಚ್ಚು ಜನರನ್ನ ತಯಾರು ಮಾಡಿ ಇನ್ನೂ ಈ ಪರಂಪರೆಯನ್ನು ಮುಂದುವರಿಸುವಂತಹ ಆ ಒಂದು ಶಕ್ತಿಯನ್ನ ಅಮ್ಮನವರು, ನಮ್ಮ ಗುರುಗಳು ನಿನಗೆ ವಿಶೇಷವಾಗಿ ಕರುಣಿಸಲಿ ಎಂಬುದಾಗಿ ಈ ಸಂದರ್ಭದಲ್ಲಿ ಹೇಳಬಯಸ್ತಾ ಇದ್ದೇವೆ. ಮತ್ತೆ ಇದನ್ನ ನಾವು ಮುಂದುವರಿಸುವುದರಲ್ಲಿ ವಿಶೇಷವಾದಂತಹ ಶ್ರದ್ಧೆಯಿಂದ ಇದನ್ನು ಮುಂದುವರಿಸುವುದರಲ್ಲಿ ನಾವು ಪ್ರಯತ್ನವನ್ನು ಮಾಡಿದರೆ ಆ ಭಗವಂತ ಯಾವುದರಲ್ಲೂ ನಮಗೇನು ಕಡಿಮೆ ಮಾಡುವುದಿಲ್ಲ. ಅದರಲ್ಲಿ ಏನೂ ಸಂದೇಹ ಇಲ್ಲ. ಇದು ಎಲ್ಲರಿಗೂ ಆ ಒಂದು ವಿಶೇಷವಾದಂತಹ ನಂಬಿಕೆ ಇಟ್ಟುಕೊಂಡು ಹೋಗ್ತಾ ಇರತಕ್ಕಂಥವರ ಅನುಭವ. ಇದು ಬರೀ ಯಾವುದೋ ಬಾಯಿ ಮಾತಲ್ಲ. ಆ ವೇದ ಪುರುಷ ನಮಗೆ ಹೇಗೆ ಅನುಗ್ರಹ ಮಾಡ್ತಾನೆ, ಯಾವುದರಲ್ಲೂ ಸಹ ನಮಗೆ ಕಡಿಮೆ ಮಾಡುವುದಿಲ್ಲ,
ಇನ್ನು ಬೇರೆಯವ್ರನ್ನ ನೋಡಿದ್ರೆ ನಮ್ಗನ್ಸುತ್ತೆ ಅಯ್ಯೋ ಇವರು ಕಷ್ಟದಲ್ಲಿದ್ದಾರೆ, ಅವ್ರಿಗಿಂತ ನಾನು ಪರವಾಗಿಲ್ಲ ಅಂತ ನಮಗನ್ಸುತ್ತೆ. ಆ ಥರ ಅನೇಕ ಜನರಿಗೆ ಅನುಭವದಲ್ಲೇ ಇದೆ. ಯಾರು ಈ ವೈದಿಕ ಪರಂಪರೆಯನ್ನು ವಿಶೇಷವಾಗಿ ದೃಢವಾಗಿ ನಂಬಿಕೆಯನ್ನಿಟ್ಟುಕೊಂಡು ಇದನ್ನೇ ಅನುಸರಿಸ್ತಾ ಇದ್ದಾರೋ ಅವರಿಗೆ ಆ ನಂಬಿಕೆ ಅನ್ನೋದು ಬೇಕು. ಆ ನಂಬಿಕೆ ಇಲ್ಲ ಅಂತಂದ್ರೆ ಆಗ ನಮ್ಗದು ಏನಿದ್ರು ಅದು ಕಾಣುವುದಿಲ್ಲ, ಗೊತ್ತಾಗುವುದಿಲ್ಲ. ಆ ನಂಬಿಕೆ ಅನ್ನೋದಿರಬೇಕು. ಆ ನಂಬಿಕೆ ಅನ್ನೋದಿದ್ರೆ ಖಂಡಿತವಾಗಿಯೂ ನಮಗೆ ಆ ವೇದ ಪುರುಷ ಯಾವುದರಲ್ಲೂ ಸಹ ಕಡಿಮೆ ಮಾಡುವುದಿಲ್ಲ. ಅದು ಎಷ್ಟೋ ಜನರ ಅನುಭವವೂ ಇದೆ, ಅದು ಎಷ್ಟೋ ಜನರ ಜೀವನವೂ ಹಾಗೆ ಪೂರ್ಣವಾಗಿದೆ. ಆದ್ದರಿಂದ ಇದೇ ವಿಶೇಷವಾದಂತಹ ಆ ನಿಷ್ಠೆಯಿಂದ ಇದನ್ನು ಮುಂದುವರಿಸಿದ್ರೆ ಯಾವುದರಲ್ಲೂ ಸಹ ಕಡಿಮೆ ಆಗುವುದಿಲ್ಲ, ಖಂಡಿತ ಯಾವುದರಲ್ಲೂ ಸಹ ಕಡಿಮೆ ಆಗುವುದಿಲ್ಲ. ಆದ್ರಿಂದ ನಮ್ಮ ಆಶೀರ್ವಾದ ನಿನಗೆ ಸದಾಕಾಲ ಇರುತ್ತೆ. ಇದನ್ನ ವಿಶೇಷವಾಗಿ ಮುಂದುವರಿಸುವುದರಲ್ಲಿ ನಮ್ಮ ಆಶೀರ್ವಾದ ಅದು ಖಂಡಿತವಾಗಿಯೂ ಇರುತ್ತೆ. ತದ್ವಾರ ಎಲ್ಲ ವಿಧವಾದಂತಹ ಶ್ರೇಯಸ್ಸುಗಳು ನಿನಗೆ ಪ್ರಾಪ್ತವಾಗಲಿ ಎಂಬುದಾಗಿ ಈ ಸಂದರ್ಭದಲ್ಲಿ ನಾವು ಆಶೀರ್ವಾದಗಳನ್ನ ಮಾಡ್ತಾ ಇದ್ದೇವೆ. ಮತ್ತು ವಿಶೇಷವಾಗಿ ವಿದ್ಯಾರ್ಥಿಗಳು, ಅಧ್ಯಯನ ಮಾಡ್ತಾ ಇರತಕ್ಕಂತಹ ವಿದ್ಯಾರ್ಥಿಗಳು ಈ ವಿಷಯವನ್ನ ವಿಶೇಷವಾಗಿ ಮನಸ್ಸಿನಲ್ಲಿ ಇಟ್ಟುಕೊಂಡು ಆದರ್ಶವಾಗಿ ಇಟ್ಟುಕೊಂಡು ಅಧ್ಯಯನವನ್ನು ಮಾಡಬೇಕು. ನಾವು ಸಹ ವಿಶೇಷವಾಗಿ ಈ ರೀತಿಯಾಗಿ ಚೆನ್ನಾಗಿ ಅಧ್ಯಯನ ಮಾಡಬೇಕು, ಸಾಧನೆಯನ್ನು ಮಾಡಬೇಕು ಅನ್ನುವಂತಹ ಆ ಉದ್ದೇಶ, ಆ ಆಶಯ ಎಲ್ಲ ವಿದ್ಯಾರ್ಥಿಗಳ ಮನಸ್ಸಿನಲ್ಲೂ ಬರಬೇಕು. ಇನ್ನೂ ಹೆಚ್ಚಿನ ವಿದ್ಯಾರ್ಥಿಗಳು ಈ ರೀತಿಯಾಗಿ ತಯಾರಾಗಿ ಬರಬೇಕು ಎಂಬುದಾಗಿ ಈ ಸಂದರ್ಭದಲ್ಲಿ ನಾವು ನಮ್ಮ ಗುರುಗಳ ಪಾದಾರವಿಂದಗಳಲ್ಲಿ ಪ್ರಾರ್ಥನೆಯನ್ನು ಮಾಡುತ್ತಾ ಎಲ್ಲರಿಗೂ ಇಂತಹ ವಿಷಯವನ್ನ ಈ ಸಂದರ್ಭದಲ್ಲಿ ಹೆಚ್ಚಿನ ಜನರು ಇದಕ್ಕೆ ತಯಾರಾಗಿ ಬರಬೇಕು ಎಂಬುದಾಗಿ ಈ ಸಂದರ್ಭದಲ್ಲಿ ನಾವು ಹೇಳಬಯಸ್ತಾ ಇದ್ದೇವೆ. ಮತ್ತು ಈ ಸಂದರ್ಭದಲ್ಲಿ ಇದಕ್ಕೆ ಶ್ರೋತೃವಾಗಿ ಒಬ್ಬರು ಇರಬೇಕು. ಶ್ರೋತೃವಾಗಿರುವುದು ಅಂತಂದ್ರೆ ಬರೀ ಸುಮ್ಮನೆ ಕೂತ್ಕೊಂಡು ಕೇಳ್ತಾ ಇರುವುದಲ್ಲ, ಅವರೂ ಸಹ ಪಂಡಿತರಾಗಿಯೇ ಇರಬೇಕು. ಯಾಕೆಂತಂದ್ರೆ ಇದು ಯಾವುದೋ ಭಾಗವತ್ ಸಪ್ತಾಹ ಕೇಳಿದಂಗೆ, ಭಾಗವತ ಕಥೆಯನ್ನು ಪ್ರವಚನ ಕೇಳಿದ ಹಾಗಲ್ಲ. ಇದು ಹೇಳುವವರು ಹೇಗಿರಬೇಕು ಅಂತಂದ್ರೆ ಪರೀಕ್ಷಕರಾಗಿಯೇ ಇರಬೇಕು. ಅಂದ್ರೆ ಪರೀಕ್ಷೆನೇ, ಇದು ಪರೀಕ್ಷೆ ಇದ್ದ ಹಾಗೇನೆ. ಪರೀಕ್ಷೆಯಲ್ಲಿ ಒಂದೊಂದನ್ನು ಮಾತ್ರ ಕೇಳ್ತಾರೆ, ಆದ್ರೆ ಇದರಲ್ಲಿ ಸಂಪೂರ್ಣವಾಗಿ ಕೇಳ್ತಾರೆ. ಆದ್ರಿಂದ ಒಂದೊಂದನ್ನು ಮಾತ್ರ ಅಲ್ಲಲ್ಲಿ ಒಂದೊಂದು ಅಧ್ಯಾಯಕ್ಕೆ ಒಂದೊಂದು ವರ್ಗ ಅಂತಲ್ಲ ಆ ಕ್ರಮದಲ್ಲಿ ಕೇಳಿ ಅದರಲ್ಲಿ ಹೇಗೆ ಹೇಳಿದ್ದಾರೆ, ಎಷ್ಟು ತಪ್ಪುಗಳು ಬಂದಿದೆ, ಸರಿಯಾಗಿ ಎಷ್ಟು ಹೇಳಿದ್ದಾರೆ ಅನ್ನೋದನ್ನೆಲ್ಲ ನೋಡಿಕೊಂಡು ಅಲ್ಲಿ ತೀರ್ಮಾನ ಮಾಡುವುದು. ಅಲ್ಲಿ ಯಾವ ಶ್ರೇಣಿ ಎನ್ನುವುದನ್ನು ಅಲ್ಲಿ ತೀರ್ಮಾನ ಮಾಡ್ತಾರೆ. ಆದ್ರೆ ಇಲ್ಲಿ ಹಾಗಲ್ಲ. ಆರಂಭದಿಂದಲೂ ಕೊನೆ ಮಂತ್ರದವರೆಗೆ ಎಲ್ಲ 10,000-10,000ಕ್ಕೂ ಹೆಚ್ಚಿನ ಎಲ್ಲ ಮಂತ್ರಗಳನ್ನು ಸಹ ಸರಿಯಾಗಿ ಕೇಳಿ ಅಷ್ಟನ್ನು ನೋಡಿ ಇದು ಹೇಗಿದೆ, ಸರಿಯಾಗಿದೆಯಾ ಇಲ್ವಾ ಅನ್ನೋದನ್ನು ತೀರ್ಮಾನ ಮಾಡುವಂತಹ ಶಕ್ತಿ ಇರಬೇಕು. ಅಂತಹ ವಿದ್ವಾಂಸರೇ ಆಗಬೇಕು. ಹಾಗಾಗಿ ಅದಕ್ಕೆ ವಿಶೇಷವಾಗಿ ಈ ಹಿಂದೆ ನಮ್ಮ ಪೀಠದಲ್ಲಿ ಪರೀಕ್ಷೆಯನ್ನು ಕೊಟ್ಟು ಚಿಕ್ಕ ವಯಸ್ಸಿನಲ್ಲೇ ಅಧ್ಯಯನವನ್ನು ಸಮಾಪ್ತಿ ಮಾಡಿ ಇಲ್ಲಿ ಪರೀಕ್ಷೆಯನ್ನು ಕೊಟ್ಟಿದ್ದಲ್ಲದೆ, ಘನಾಂತ ಪರೀಕ್ಷೆಯನ್ನು ಕೊಟ್ಟಿದ್ದಲ್ಲದೆ, ಷಡಂಗ ಪರೀಕ್ಷೆಯನ್ನು ಸಹ ಕೊಟ್ಟು ಅದರಲ್ಲೂ ಸಹ ಪ್ರಥಮ ಶ್ರೇಣಿಯಲ್ಲಿ ಉತ್ತೀರ್ಣರಾಗಿದ್ರು ಅಥರ್ವ ಸಂಜಯ್ ಪಟವರ್ಧನ್ ಅವರು ಇಲ್ಲಿ ವಿಶೇಷವಾಗಿ ಪರೀಕ್ಷೆಯನ್ನು ಇದು ವೇದ ಪರೀಕ್ಷೆ, ಘನಾಂತ ಪರೀಕ್ಷೆ, ಷಡಂಗ ಪರೀಕ್ಷೆ ಅದನ್ನು ಸಹ ಕೊಟ್ಟು ಎಲ್ಲದರಲ್ಲೂ ಪ್ರಥಮ ಶ್ರೇಣಿಯಲ್ಲಿ ಉತ್ತೀರ್ಣರಾಗಿದ್ದಲ್ಲದೆ ಅವರು ಸಹ ಏಕಗಣಪಾರಾಯಣವನ್ನು ಮಾಡಿದ್ದಾರೆ, ಹಿಂದೆ ಮಾಡಿದವರೇ ಆಗಿದ್ದಾರೆ. ಆಗ ಅಂಥವರು ಇದಕ್ಕೆ ಶ್ರೋತೃವಾಗಿ ಬಂದಿದ್ದಾರೆ. ತುಂಬಾ ಸಂತೋಷಕರವಾದಂತಹ ವಿಷಯ. ಹಾಗಾಗಿ ಅವರಿಗೂ ಈ ಸಂದರ್ಭದಲ್ಲಿ ನಾವು ಆಶೀರ್ವಾದಗಳನ್ನ ಮಾಡ್ತಾ ಇದ್ದೇವೆ. ಮತ್ತು ನಮ್ಮ ಪ್ರೀತಿಪಾತ್ರರಾಗಿರ್ತಕ್ಕಂಥ ಶ್ಯಾಮ್ ಸುಂದರ ಘನಪಾಠಿಗಳು ಅವರು ವಿಶೇಷವಾಗಿ ಪಾಠಶಾಲೆಯನ್ನು ಈಗಾಗಲೇ ಅವರು ಮಾತಾಡ್ತಾ ಹೇಳಿದ ಹಾಗೆ ಹೇಗೆ ಪಾಠಶಾಲೆಯನ್ನು ಪ್ರಾರಂಭ ಮಾಡಿ ಅದನ್ನು ನಡೆಸ್ತಾ ಇದ್ದಾರೆ ಅನ್ನೋದನ್ನೆಲ್ಲ ಅವರು ಹೇಳಿದರು. ಅದರಂತೆ ಅವರು ವಿಶೇಷವಾಗಿ ಪಾಠಶಾಲೆಯನ್ನು ನಡೆಸ್ತಾ ತುಂಬಾ ಜನ ವಿದ್ಯಾರ್ಥಿಗಳಿಗೆ ಪಾಠವನ್ನು ಮಾಡಿದ್ದಾರೆ, ಈಗಾಗಲೇ ಮಾಡ್ತಾ ಇದ್ದಾರೆ. ಅವರಿಗೂ ಈ ಸಂದರ್ಭದಲ್ಲಿ ನಾವು ನಾರಾಯಣ ಸ್ಮರಣ ಪೂರ್ವಕವಾಗಿ ಆಶೀರ್ವಾದವನ್ನು ಮಾಡುತ್ತಿದ್ದೇವೆ. ಈ ಶ್ರುತಿ ಪರಂಪರಾ ಗುರುಕುಲಮಿಂದ ಮುಂದಿನ ದಿವಸಗಳಲ್ಲಿ ಇನ್ನೂ ಹೆಚ್ಚಿನ ವಿದ್ವಾಂಸರು ತಯಾರಾಗಿ ಬರಲಿ. ಆ ರೀತಿಯಾದಂತಹ ಅನುಗ್ರಹವನ್ನ ಆ ಜಗನ್ಮಾತೆಯು, ನಮ್ಮ ಗುರುಗಳು ನಿಮಗೆ ಆ ಶಕ್ತಿಯನ್ನು ಇನ್ನೂ ಹೆಚ್ಚಿನ ರೀತಿಯಲ್ಲಿ ನೀಡಲಿ ಎಂಬುದಾಗಿ ಈ ಸಂದರ್ಭದಲ್ಲಿ ಆಶೀರ್ವಾದಗಳನ್ನ ಮಾಡ್ತಾ ಇದ್ದೇವೆ. ಮತ್ತು ಈ ಪಾಠಶಾಲೆಗೆ, ಈ ವ್ಯವಸ್ಥೆಗೆ ಅನೇಕ ಜನರು, ವೇದಾಭಿಮಾನಿಗಳು, ಧರ್ಮಶ್ರದ್ಧಾಳುಗಳು ವಿಶೇಷವಾದಂತಹ ಸಹಕಾರವನ್ನು ಸಹ ಮಾಡ್ತಾ ಇದ್ದಾರೆ. ಇವತ್ತು ಅದರಲ್ಲಿ ಕೆಲವರು ಇಲ್ಲಿಗೂ ಆಗಮಿಸಿದ್ದಾರೆ. ಆ ಎಲ್ಲ ವೇದಾಭಿಮಾನಿಗಳಿಗೂ ನಾವು ಈ ಸಂದರ್ಭದಲ್ಲಿ ನಾರಾಯಣ ಸ್ಮರಣ ಪೂರ್ವಕವಾಗಿ ಆಶೀರ್ವಾದಗಳನ್ನ ಮಾಡ್ತಾ ಇದ್ದೇವೆ. ಅವರೆಲ್ಲರಿಗೂ ಆ ಜಗನ್ಮಾತೆಯ ಹಾಗೂ ನಮ್ಮ ಗುರುಗಳ ಅನುಗ್ರಹದಿಂದ ವಿಶೇಷವಾದಂತಹ ಶ್ರೇಯಸ್ಸುಗಳು ಪ್ರಾಪ್ತವಾಗಲಿ. ಎಲ್ಲ ವಿದ್ಯಾರ್ಥಿಗಳಿಗೂ ಎಲ್ಲ ರೀತಿಯಲ್ಲೂ ಒಳ್ಳೆಯದಾಗಲಿ. ಮತ್ತು ನಮ್ಮ ಮಠದಲ್ಲಿ ಯಾವ ಪಾಠಶಾಲೆ ಅಲ್ಲಿ ಬೆಂಗಳೂರಿನಲ್ಲಿ ನಡೀತಾ ಇದೆಯೋ ಆ ಪಾಠಶಾಲೆ, ಅದಕ್ಕೆ ಬೇಕಾದಂತಹ ವ್ಯವಸ್ಥೆಯಲ್ಲೂ ಸಹ ವಿಶೇಷವಾಗಿ ಅವರು ಶ್ಯಾಮಸುಂದರ ಘನಪಾಠಿಗಳು ತೊಡಗಿಸಿಕೊಂಡು ಅದನ್ನು ಸಹ ವಿಶೇಷವಾಗಿ ನೋಡ್ತಾ ಇದ್ದಾರೆ. ಅವರಿಗೂ ಸಹ ಅದಕ್ಕೂ ನಾವು ಆಶೀರ್ವಾದಗಳನ್ನ ಮಾಡ್ತಾ ಇದ್ದೇವೆ. ಹಾಗೆ
ಅದೇ ಆ ಒಂದು ಇದರಲ್ಲೇ ಶ್ರೀಹರ್ಷ ಘನಪಾಠಿಯನ್ನು ಅಲ್ಲಿ ಅಧ್ಯಾಪಕರಾಗಿ ನೇಮಕ ಮಾಡಿ ಅವರು ಈ ಒಂದು ಅಧ್ಯಾಪನೆಯನ್ನು ಮಾಡ್ತಾ ಇದ್ದಾರೆ. ಮತ್ತು ಈ ಸಂದರ್ಭದಲ್ಲಿ ಇಲ್ಲಿಗೆ ಆಗಮಿಸಿದಂತಹ ಎಲ್ಲ ವಿದ್ವಾಂಸರಿಗೂ ನಾವು ಆಶೀರ್ವಾದಗಳನ್ನು ಮಾಡ್ತಾ ಇದ್ದೇವೆ. ಮತ್ತು ಲಕ್ಷ್ಮೀನಾರಾಯಣ ಘನಪಾಠಿಗಳು ಅವರು ಅನೇಕ ಜನರನ್ನ ವಿಶೇಷವಾಗಿ ತಯಾರು ಮಾಡಿದ್ದಾರೆ, ಅನೇಕ ಜನರಿಗೆ ಪಾಠವನ್ನು ಮಾಡಿದ್ದಾರೆ, ಅನೇಕ ಜನರಿಗೆ ಅಂದರೆ ಅವರು ಅನೇಕ ಜನರನ್ನು ಪಾಠ ಮಾಡಿ ವಿಶೇಷವಾಗಿ ತಯಾರು ಮಾಡಿದ್ದಾರೆ. ಇನ್ನು ವಿದ್ಯಾರ್ಥಿಗಳೇನಾದರೂ ಇನ್ನೂ ಹೆಚ್ಚಿನ ಶ್ರದ್ಧೆಯನ್ನು ವಹಿಸಿದರೆ ಇನ್ನೂ ತುಂಬ ಜನ ತಯಾರಾಗ್ಬೋದಿತ್ತು. ಅಂದರೆ ಪಾಠ ತುಂಬ ಜನರಿಗೆ ಆಯಿತು, ತುಂಬ ಜನರಿಗೆ ಅವರು ಪಾಠವನ್ನು ಮಾಡಿದ್ದಾರೆ. ಎಲ್ಲರನ್ನೂ ತಯಾರು ಮಾಡಬೇಕು ಅನ್ನುವಂತಹ ಯಾವುದೇ ಉದ್ದೇಶವನ್ನು ಇಟ್ಟುಕೊಂಡು ಸದಾಕಾಲ ಅವರಿಗೆ ಅಧ್ಯಾಪನೆ ಮಾಡ್ತಾ ಇರಬೇಕು. ಈಗಲೂ ಸಹ ಅವರ ಅಧ್ಯಾಪನೆಯನ್ನು ವಿಶೇಷವಾಗಿ ಮಾಡಬೇಕು, ಮಾಡ್ತಾನೇ ಇದ್ದಾರೆ. ಅದರಿಂದ ಯಾವಾಗಲೂ ಅವರಿಗೆ ಬೇರೆ ವಿಷಯಗಳ ಮೇಲೆ ಅವರಿಗೆ ಆಸಕ್ತಿ ಇಲ್ಲ. ಯಾವಾಗಲೂ ಅಧ್ಯಾಪನೆ ಚೆನ್ನಾಗಿ ಮಾಡಬೇಕು, ವಿದ್ಯಾರ್ಥಿಗಳನ್ನು ಚೆನ್ನಾಗಿ ಮಾಡಬೇಕು ಎಂಬುದಾಗಿ ಅವರು ವಿಶೇಷವಾಗಿ ಎಲ್ಲರಿಗೂ ಸಹ ತುಂಬ ಜನರಿಗೆ ಪಾಠವನ್ನು ಮಾಡಿದ್ದಾರೆ. ಅದರಲ್ಲಿ ಯಾರು ವಿಶೇಷವಾಗಿ ಶ್ರದ್ಧೆಯಿಂದ ಚೆನ್ನಾಗಿ ಅಧ್ಯಯನವನ್ನು ಮಾಡಿದವರಾಗಿದ್ದಾರೋ ಅವರೆಲ್ಲರೂ ಸಹ ದೊಡ್ಡ ಪಂಡಿತರಾಗಿದ್ದಾರೆ, ವಿಶೇಷವಾಗಿ ಪಾಂಡಿತ್ಯವುಳ್ಳವರಾಗಿದ್ದಾರೆ. ಅವರಿಗೆ ಈ ಸಂದರ್ಭದಲ್ಲಿ ನಾವು ಆಶೀರ್ವಾದಗಳನ್ನು ಮಾಡ್ತಾ ಇದ್ದೇವೆ. ಮತ್ತು ಶ್ಯಾಮಚಂದ್ರ ಗನ್ವಾಡಿ ಪಾಠ ಮಾಡಿದವರು ಕಲಶೇಶ್ವರ ಭಟ್ರು ಅವರು ಸಹ ಅನೇಕ ಜನರಿಗೆ ಪಾಠವನ್ನು ಮಾಡಿದ್ದಾರೆ. ಅವರ ಹತ್ರ ಓದವರು ತುಂಬ ಜನ ಇದ್ದಾರೆ. ಅವರಿಗೆ ಇವತ್ತಿಲ್ಲಿ ಬರಲಿಕ್ಕಾಗಿಲ್ಲ, ಅವರಿಗೂ ನಾವು ಆಶೀರ್ವಾದಗಳನ್ನು ಮಾಡ್ತಾ ಇದ್ದೇವೆ. ಮತ್ತು ಎಲ್ಲ ಭಕ್ತರಿಗೂ ಎಲ್ಲರಿಗೂ ಸಹ ಮತ್ತೊಮ್ಮೆ ಈ ಸಂದರ್ಭದಲ್ಲಿ ಆಶೀರ್ವಾದಗಳನ್ನು ಮಾಡ್ತಾ ಇದ್ದೇವೆ. ಈ ಒಂದು ಶೃಂಗೇರಿ ಕ್ಷೇತ್ರ ಅಂತಂದ್ರೇನೆ ಶಂಕರ ಭಗವತ್ಪಾದಾಚಾರ್ಯರು ಈ ಒಂದು ಪೀಠವನ್ನು ಸ್ಥಾಪನೆ ಮಾಡಿ ಈ ಪೀಠದ ಅಧಿಷ್ಠಾತ್ರಿ ದೇವತೆಯನ್ನಾಗಿ ಸಮಸ್ತ ವಿದ್ಯೆಗಳಿಗೂ ಅಧಿದೇವತೆಯಾಗಿರ್ತಕ್ಕಂತಹ ಜಗನ್ಮಾತೆ ಶಾರದಾ ಪರಮೇಶ್ವರಿ ಅಮ್ಮನವರನ್ನು ಪ್ರತಿಷ್ಠಾಪನೆ ಮಾಡಿ ಈ ಪೀಠವನ್ನು ಸ್ಥಾಪನೆ ಮಾಡಿದ್ದಾರೆ. ಹಾಗಾಗಿ ಇದು ಶಾರದಾ ಪೀಠ ಅನ್ನುವಂತಹ ಅಭಿಧಾನವನ್ನು ನಾಮಧೇಯವನ್ನು ಹೊಂದಿದೆ. ಮತ್ತು ಈ ಪೀಠದಿಂದ ವಿಶೇಷವಾಗಿ ಎಲ್ಲ ಪರಂಪರೆಯಲ್ಲಿ ಬಂದಿರತಕ್ಕಂತಹ ಎಲ್ಲ ಜಗದ್ಗುರುಗಳು ಸಹ ಭಕ್ತರೆಲ್ಲರಿಗೂ ಜನರೆಲ್ಲರಿಗೂ ನಮ್ಮ ಈ ಧರ್ಮತತ್ವ ಮತ್ತು ಬ್ರಹ್ಮತತ್ವಗಳನ್ನು ಜನರಿಗೆ ವಿಶೇಷವಾಗಿ ತಿಳಿಸುತ್ತಾ ಎಲ್ಲರಿಗೂ ಸಹ ವಿಶೇಷವಾದಂತಹ ಅನುಗ್ರಹವನ್ನು ಮಾರ್ಗದರ್ಶನವನ್ನು ಧಾರ್ಮಿಕವಾದಂತಹ ಒಂದು ಮಾರ್ಗದರ್ಶನವನ್ನು ಮಾಡತಕ್ಕಂತಹ ಮಹಾಪುರುಷರಾಗಿದ್ದಾರೆ. ಇಂತಹ ಒಂದು ಪರಂಪರೆಯಲ್ಲೇ ಇವತ್ತು ನಾವು ಈ ವೇದಗಳು ಈ ವೈದಿಕ ವಿದ್ಯೆ ಅನ್ನುವುದು ಇವತ್ತಿಗೂ ಸಹ ಜೀವಂತವಾಗಿದೆ ಅಂತಂದರೆ ಅದಕ್ಕೆ ವಿಶೇಷವಾಗಿ ಜಗದ್ಗುರು ಶ್ರೀ ಶ್ರೀ ಆದಿಶಂಕರ ಭಗವತ್ಪಾದಾಚಾರ್ಯರು ಕಾರಣರಾಗಿದ್ದಾರೆ. ಅವರು 1200 ವರ್ಷಗಳ ಹಿಂದೆ ಅವತಾರವನ್ನು ಮಾಡಿ ಈ ವೇದಗಳ ಸರಿಯಾದಂತಹ ಅರ್ಥವನ್ನು ಎಲ್ಲರಿಗೂ ಸಹ ತಿಳಿಸಿ ವೇದಗಳಲ್ಲಿರ್ತಕ್ಕಂತಹ ಎಲ್ಲ ಭಾಗಗಳಿಗೂ ಒಂದು ಸಮನ್ವಯವನ್ನು ಮಾಡಿ ಸರಿಯಾದಂತಹ ಅರ್ಥವನ್ನು ನಮಗೆ ತೋರಿಸಿಕೊಟ್ಟು ಈ ವೈದಿಕ ಮಾರ್ಗವನ್ನು ಪುನರುದ್ಧಾರ ಮಾಡಿದ್ದಾರೆ. ಹಾಗಾಗಿ ಶಂಕರಾಚಾರ್ಯರ ಬಗ್ಗೆ ಒಂದು ದೊಡ್ಡ ವಿದ್ವಾಂಸರು ಅವರು ಬರೆದಿರುವಂತಹ ಒಂದು ಶ್ಲೋಕ ವಕ್ತಾರಮಾಸಾದ್ಯ ಯಮೇವ ನಿತ್ಯ ಸರಸ್ವತಿ ಸ್ವಾರ್ಥ ಸಮನ್ವಿತಾಸೀತ್ ಅಂತ. ಇದನ್ನು ಯಾರು ಬರೆದಿದ್ದಾರೆ ಅಂತಂದ್ರೆ ದೊಡ್ಡ ಮಹಾಪುರುಷರು, ದೊಡ್ಡ ವಿದ್ವಾಂಸರು. ವೇದಾಂತ ಶಾಸ್ತ್ರದಲ್ಲಿ ಅವರಿಗೆ ಬಹಳ ದೊಡ್ಡ ಸ್ಥಾನ ಇದೆ. ಅವರು ಯಾವುದಾದ್ರೂ ಒಂದು ವಿಷಯ ಹೇಳಿದ್ದಾರೆ ಅಂತಂದ್ರೆ ಅದನ್ನು ನಾವು ಹಾಗೆ ಒಪ್ಕೊಳ್ಳೇಬೇಕು ಅನ್ನುವಂತಹ ಸ್ಥಾನ ಇರತಕ್ಕಂತಹ ವಿದ್ವಾಂಸರು ಈ ಶ್ಲೋಕವನ್ನು ಬರೆದಿದ್ದಾರೆ. ಆದ್ದರಿಂದ ಅವರು ಈ ಒಂದು ಶ್ಲೋಕದಲ್ಲಿ ಶಂಕರರ ಬಗ್ಗೆ ಹೇಳ್ತಾ ಒಂದು ಮಾತನ್ನು ಹೇಳ್ತಾರೆ, ವಕ್ತಾರ ಮಾಸಾದ್ಯ ಯಮೇವ ನಿತ್ಯ ಸರಸ್ವತಿ ಸ್ವಾರ್ಥ ಸಮನ್ವಿತಾಸಿ ಅಂತ. ನಿರಸ್ತ ದುಸ್ತರ್ಕ ಕಲಂಕ ಪಂಕ ಅಂತ. ಅಂದ್ರೆ ಏನರ್ಥ? ವಕ್ತಾರಂ, ವಕ್ತ ಅಂತಂದ್ರೆ ಹೇಳುವವರು ಅಂತ ಅರ್ಥ. ಯಾವುದನ್ನು ಹೇಳುವವರು? ವೇದಗಳ ಅರ್ಥವನ್ನು ಹೇಳುವವರು. ತುಂಬ ಜನ ವೇದಗಳ ಅರ್ಥವನ್ನು ಹೇಳ್ತಾ ಇದ್ರು ಆಗಿನ ಕಾಲದಲ್ಲಿ. ನಾನು ವೇದಕ್ಕೆ ಅರ್ಥ ಹೇಳ್ತೀನಿ, ನಾನು ಹೇಳ್ತೀನಿ ಅಂತ ತುಂಬ ಜನ ವೇದಗಳಿಗೆ ಅರ್ಥವನ್ನು ಹೇಳ್ತಾ ಇದ್ರು. ಆದರೆ ಅವರು ಹೇಳುವಂತಹ ಅರ್ಥ ಹೇಗಿತ್ತು ಅಂತ ಕೇಳಿದ್ರೆ ಅವ್ರು ಯಾವ ರೀತಿಯಾಗಿ ಅರ್ಥವನ್ನು ಹೇಳ್ತಾ ಇದ್ರು ಅಂತಂದ್ರೆ ವೇದಕ್ಕೆ ನಿಜವಾದ ಅರ್ಥ ಏನಿದೆಯೋ ಅದನ್ನು ತೆಗೆದುಬಿಟ್ಟು ತಮ್ಮ ಇಷ್ಟ ಬಂದನ್ನುವಂತಹ ಅರ್ಥವನ್ನೇ ವೇದದ ಅರ್ಥವಾಗಿ ಹೇಳಿ ಅದನ್ನೇ ಎಲ್ಲರೂ ಒಪ್ಕೊಳ್ಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ರು. ಹಾಗೆಲ್ಲ ಎಲ್ರಿಗೂ ಹೇಳ್ತಾ ಇದ್ರು. ಅಂದ್ರೆ ವೇದದ ನಿಜವಾದ ಅರ್ಥವನ್ನು ಹೇಳದೆ ನಿಜವಾದ ಅರ್ಥವನ್ನು ಅದರಿಂದ ತೆಗೆದುಹಾಕಿ ಅವರಿಗೆ ತೋಚಿದ ಅರ್ಥವನ್ನು ಇಷ್ಟ ಬಂದಂಗೆ ಹೇಳ್ತಾ ಇದ್ರು. ಆದರೆ ಇದೇ ವೇದಗಳಿಗೆ ಅರ್ಥವನ್ನು ಹೇಳುವಂತಹ ಶಂಕರ ಭಗವತ್ಪಾದಾಚಾರ್ಯರನ್ನ ಆಶ್ರಯಿಸಿದಾಗ ಆ ವೇದಗಳ ನಿಜವಾದ ಅರ್ಥ ಏನಿದೆಯೋ ಅದೆಲ್ಲವೂ ಸಹ ಪುನಃ ಆ ವೇದವನ್ನು ಬಂದು ಸೇರಿಕೊಂಡಿದೆ ಅಂತ ಅದರ ಅರ್ಥ. ವಕ್ತಾರ ಮಾಸಾದ್ಯ ಯಮೇವ ನಿತ್ಯ ಸರಸ್ವತಿ. ನಿತ್ಯ ಸರಸ್ವತಿ ಅಂದ್ರೆ ವೇದ ಅಂತ ಅರ್ಥ. ನಿತ್ಯವಾದಂತಹ ವಾಕುಗಳು. ಸರಸ್ವತಿ ಅಂದ್ರೆ ವಾಕು, ನಿತ್ಯವಾದಂತಹ ವಾಕುಗಳು ಅಂತಂದ್ರೆ ಅದು ವೇದಗಳೇ. ನಿತ್ಯ ಸರಸ್ವತಿ ಸ್ವಾರ್ಥ ಸಮನ್ವಿತಾಸಿ. ಸ್ವಾರ್ಥ ಅಂತಂದ್ರೆ ತನ್ನ ನಿಜವಾದಂತಹ ಅರ್ಥ. ವೇದ ಮಾತೆಯು ನಮಗೆ ನಿಜವಾಗ್ಲೂ ಏನನ್ನು ಹೇಳ ಬಯಸ್ತಾ ಇದೆಯೋ ಯಾವ ಅರ್ಥವನ್ನು, ಲೋಕದಲ್ಲಿ ಒಬ್ಬ ವ್ಯಕ್ತಿ ಆಡಿದಂತಹ ಒಂದು ಮಾತಿಗೆ
100 ಜನ 100 ಥರ ಅರ್ಥವನ್ನು ಕಲ್ಪನೆ ಮಾಡ್ಬೋದು. ಆದರೆ ಯಾವ ಅಭಿಪ್ರಾಯವನ್ನು ಮನಸ್ಸಿನಲ್ಲಿಟ್ಟುಕೊಂಡು ಆ ವ್ಯಕ್ತಿ ಮಾತನಾಡಿರ್ತಾನೋ ಅದು ನಿಜವಾದಂತಹ ಅಭಿಪ್ರಾಯ ಆಗುತ್ತೆ. ಅದನ್ನು ತಿಳಿಯುವಂತಹವರು ಕೆಲವರು ಮಾತ್ರವೇ ಇರ್ತಾರೆ. ತುಂಬಾ ನಿಜವಾಗಲೂ ಆ ವ್ಯಕ್ತಿ ಯಾವ ಅಭಿಪ್ರಾಯವನ್ನು ಇಟ್ಟುಕೊಂಡು ಈ ಮಾತನ್ನು ಆಡಿದ ಅನ್ನುವುದನ್ನು ತಿಳ್ಕೊಳ್ಳುವಂತಹ ಸಾಮರ್ಥ್ಯ ಅದು ಕೇವಲ ಅತ್ಯಂತ ವಿರಳವಾಗಿ ಕೆಲವರಿಗೆ ಮಾತ್ರವೇ ಇರುತ್ತೆ. ಅದು ಎಲ್ಲರಿಗೂ ಇರುವುದಿಲ್ಲ. ಉಳಿದವರಿಗೆಲ್ಲ ಒಂದು ಮಾತನ್ನು 100 ಥರ ಅರ್ಥ ಮಾಡಿಕೊಂಡು 100 ಥರ ಅದಕ್ಕೆ ಅರ್ಥಗಳನ್ನು ಹೇಳುವವರು ಇದ್ದೇ ಇರ್ತಾರೆ ಲೋಕದಲ್ಲಿ. ಆದರೆ ನಿಜವಾಗಲೂ ಆ ಮನುಷ್ಯನ, ಆ ವ್ಯಕ್ತಿಯ ಮನಸ್ಸಿನಲ್ಲಿ ಯಾವ ಅಭಿಪ್ರಾಯ ಇತ್ತು, ಯಾವ ಅಭಿಪ್ರಾಯದಿಂದ ಈ ಮಾತನ್ನು ಹೇಳಿದ ಅನ್ನುವುದನ್ನು ತಿಳ್ಕೊಂಡು ಹೇಳುವಂಥವ್ರು ಮಾತ್ರ ಬಹಳ ವಿರಳವಾಗಿರ್ತಾರೆ. ಹಾಗೆ ವೇದಗಳ ನಿಜವಾದಂತಹ ಅರ್ಥ ಒಂದಿದೆ. ಜನರು ಅವರವರಿಗೆ ಬುದ್ಧಿಗೆ ತೋಚಿದ ಹಾಗೆ ಅರ್ಥಗಳು ಹೇಳುವುದು ಬೇರೆ ಬೇರೆ ಇರುತ್ತೆ. ಆದರೆ ನಿಜವಾದಂತಹ ಅರ್ಥ ಅಂತ ಒಂದಿರುತ್ತೆ. ಯಾವುದು ನಿಜವಾದಂತಹ ಅರ್ಥ? ಯಾವ ಅರ್ಥದಲ್ಲಿ ನಮಗೆ ಎಲ್ಲ ಪ್ರಶ್ನೆಗಳಿಗೂ ಸರಿಯಾದಂತಹ ಉತ್ತರ ಅನ್ನೋದು ಸಿಗುತ್ತೋ ಅದು ನಿಜವಾದಂತಹ ಅರ್ಥ. ಅಂತಹ ಅರ್ಥದ ಜೊತೆಗೆ ಪುನಃ ವೇದವನ್ನು ಜೋಡಿಸಿರ್ತಕ್ಕಂಥವ್ರು ಯಾರು ಅಂತಂದ್ರೆ ಅದು ಶಂಕರ ಭಗವತ್ಪಾದಾಚಾರ್ಯರು. ಉಳಿದವರು ಸರಿಯಾದಂತಹ ಅರ್ಥವನ್ನು ವೇದದಿಂದ ದೂರ ಮಾಡಿ ಬೇರೆ ಯಾವುದ್ಯಾವುದೋ ಅರ್ಥವನ್ನು ತಂದು ತಪ್ಪಾದಂತಹ ಅರ್ಥಗಳನ್ನೆಲ್ಲ ತಂದು ಜೋಡಿಸಿದ್ರು. ಶಂಕರರು ಬಂದು ಅದನ್ನೆಲ್ಲವುದನ್ನು ತೆಗೆದು ಯಾವುದು ಸರಿಯಾದಂತಹ ಅರ್ಥವೋ ಮತ್ತೆ ಪುನಃ ಅದರ ಜೊತೆಗೆ ವೇದವನ್ನು ಜೋಡಿಸಿದ್ದಾರೆ. ಸರಸ್ವತಿ ಸ್ವಾರ್ಥ ಸಮನ್ವಿತಾಸಿ. ಅದು ಹೇಗೆ? ನಿರಸ್ತ ದುಸ್ತರ್ಕ ಕಲಂಕ ಪಂಕ. ಅಂದ್ರೆ ಕೆಲವರು ಏನ್ ಮಾಡಿದ್ದಾರೆ, ಕುತರ್ಕಗಳನ್ನು ಮಾಡಿ ಇಷ್ಟ ಬಂದಂಗೆ ವೇದಗಳಿಗೆ ಏನೇನೋ ಅರ್ಥವನ್ನು ಹೇಳ್ತಾ ಇದ್ರು. ಆದರೆ ಶಂಕರರು ಸುತರ್ಕಗಳನ್ನು ಅಂದ್ರೆ ಸರಿಯಾದಂತಹ ತರ್ಕಗಳನ್ನು ಹೇಳಿ ಸರಿಯಾದಂತಹ ಅರ್ಥವನ್ನು ಅವರು ತೋರಿಸಿಕೊಟ್ಟಿದ್ದಾರೆ. ಆದ್ದರಿಂದ ಇಲ್ಲಿ ಸರಿಯಾದಂತಹ ತರ್ಕಗಳನ್ನು, ಅದಕ್ಕೆ ಶಂಕರರು ಒಂದು ಕಡೆ ಹೇಳ್ತಾರೆ, ಶ್ರುತಿಮತಸ್ತರ್ಕೋನುಸಂಧೀಯತಾಂ. ನೀವು ತರ್ಕಬದ್ಧವಾಗಿಯೇ ಮಾತಾಡಬೇಕು. ಯಾವಾಗಲೂ ಸಹ ಏನೇ ಒಂದು ಮಾತನಾಡಿದ್ರು ಅದು ತರ್ಕಬದ್ಧವಾಗಿರಬೇಕು. ಹಾಗಂತ ಹೇಳಿ ಕುತರ್ಕಗಳು ಇರಬಾರದು, ಕುತರ್ಕಗಳಿಗೆ ಅವಕಾಶ ಕೊಡಬಾರದು. ಶ್ರುತಿಗೆ ಅನುಕೂಲವಾದಂತಹ ತರ್ಕವನ್ನು ಹೇಳಿ ಅದರ ಅರ್ಥವನ್ನು ನೀವು ಹೇಳಬೇಕು ಅಂತ ಶಂಕರರು ಹೇಳ್ತಾ ಇದ್ರು. ಹಾಗಾಗಿ ಅಂತಹ ಕುತರ್ಕಗಳನ್ನು ತೆಗೆದು, ಅದೇ ನಿರಸ್ತ ದುಸ್ತರ್ಕ ಕಲಂಕ ಪಂಕ ಅಂದ್ರೆ ಆ ಕುತರ್ಕಗಳಿಂದ ಬಲವಾಗಿ ವಾಸ್ತವವಾಗಿ ಅದರ ಅರ್ಥ ಇಲ್ಲದೆ ಹೋದ್ರು ಅದರ ಅರ್ಥದ ಹಾಗೆ ಯಾರ್ಯಾರು ಹೇಳ್ತಾ ಇದ್ರೋ ಆ ಅರ್ಥಗಳನ್ನೆಲ್ಲ ದೂರ ಮಾಡಿ ಸುತರ್ಕ ಅಂದ್ರೆ ಸರಿಯಾದಂತಹ ತರ್ಕಗಳಿಂದ, ಶ್ರುತಿ ಸಮ್ಮತವಾದಂತಹ ತರ್ಕಗಳಿಂದ ಮತ್ತೆ ಆ ವೇದಗಳಿಗೆ ಸರಿಯಾದಂತಹ ಅರ್ಥವನ್ನು ಹೇಳಿ ಈ ವೈದಿಕ ಮಾರ್ಗಕ್ಕೆ ಪ್ರವರ್ತಕರಾಗಿದ್ದಾರೆ ಜಗದ್ಗುರು ಶ್ರೀ ಶ್ರೀ ಆದಿಶಂಕರ ಭಗವತ್ಪಾದಾಚಾರ್ಯರು. ಹಾಗಾಗಿ ಈ ಒಂದು ವೈದಿಕ ವಿದ್ಯೆಯನ್ನು, ಈ ವೈದಿಕ ಮಾರ್ಗವನ್ನು ಪುನರುಜ್ಜೀವನಗೊಳಿಸಿ ಎಲ್ಲರಿಗೂ ಸಹ ಶ್ರೇಯೋ ಮಾರ್ಗವನ್ನು ತೋರಿಸಿರ್ತಕ್ಕಂಥವರು ಜಗದ್ಗುರು ಶ್ರೀ ಶ್ರೀ ಆದಿಶಂಕರ ಭಗವತ್ಪಾದಾಚಾರ್ಯರು. ಅವರಿಂದ ಪ್ರತಿಷ್ಠಾಪಿತವಾಗಿರ್ತಕ್ಕಂತಹ ಈ ದಕ್ಷಿಣಾಮ್ನಾಯ ಶೃಂಗೇರಿ ಶಾರದಾ ಪೀಠದ ಪರಂಪರೆಯಲ್ಲಿ 12ನೇ ಅಧಿಪತಿಗಳಾಗಿರ್ತಕ್ಕಂತಹ ಜಗದ್ಗುರು ಶ್ರೀ ಶ್ರೀ ವಿದ್ಯಾರಣ್ಯ ಮಹಾಸ್ವಾಮಿಗಳವರು ಅವರ ಕಾಲದಲ್ಲಿ ಪುನಃ ಈ ರೀತಿಯಂತಹ ಒಂದು ವೇದಗಳಿಗೆ ಕೆಲವರೆಲ್ಲ ಕುತರ್ಕ ಅಂದ್ರೆ ತಪ್ಪಾದಂತಹ ಅರ್ಥಗಳನ್ನು ಹೇಳುವಂತಹ ಒಂದು ಸ್ಥಿತಿ ಬಂದಾಗ ಆಗ ವಿದ್ಯಾರಣ್ಯ ಮಹಾಸ್ವಾಮಿಗಳವರು ಏನ್ ಮಾಡಿದ್ರು ಅಂದ್ರೆ ಸಂಪೂರ್ಣವಾಗಿ ಎಲ್ಲ ವೇದಗಳಿಗೂ ಭಾಷ್ಯಗಳನ್ನು ರಚನೆ ಮಾಡಿದ್ದಾರೆ. ಎಲ್ಲ ವೇದಗಳಿಗೂ ಅವರು ಭಾಷ್ಯಗಳನ್ನು ರಚನೆ ಮಾಡಿ ಆ ವೇದಗಳ ಅರ್ಥವನ್ನು ಮತ್ತು ಇನ್ನೂ ಸ್ಪಷ್ಟವಾಗಿ ಅವರು ಅಂದ್ರೆ ಒಂದೊಂದು ಮಂತ್ರಕ್ಕೂ ಅರ್ಥವನ್ನು ಅವರು ಸ್ಪಷ್ಟವಾಗಿ ಬರೆದು ಅವರು ನಮಗೆ ಸರಿಯಾದಂತಹ ಅರ್ಥ ಏನು ಅನ್ನೋದನ್ನು ತಿಳಿಸಿದ್ದಾರೆ ಜಗದ್ಗುರು ಶ್ರೀ ಶ್ರೀ ವಿದ್ಯಾರಣ್ಯ ಮಹಾಸ್ವಾಮಿಗಳವರು. ಇವತ್ತಿನ ದಿವಸ ವೇದಗಳ ಮಂತ್ರಗಳಿಗೆ ಅರ್ಥವನ್ನು ನಾವು ತಿಳ್ಕೊಳ್ಬೇಕು ಅಂತಂದ್ರೆ ಎಲ್ಲ ವೇದಗಳು, ಋಗ್ವೇದ ಇರ್ಬೋದು, ಯಜುರ್ವೇದ ಇರ್ಬೋದು, ಸಾಮವೇದ, ಅಥರ್ವಣ ವೇದ, ಈ 4 ವೇದಗಳ ಅರ್ಥಗಳನ್ನು ನಾವು ತಿಳ್ಕೊಳ್ಬೇಕು ಅಂತಂದ್ರೆ ಅದಕ್ಕೆ ಇರತಕ್ಕಂತಹ ಏಕಮಾತ್ರವಾದಂತಹ ಆಲಂಬನ ಅಂತಂದ್ರೆ ಅದು ವಿದ್ಯಾರಣ್ಯ ಮಹಾಸ್ವಾಮಿಗಳವರು ಬರೆದಿರ್ತಕ್ಕಂತಹದ್ದು. ಅಂದ್ರೆ ಇತರ ಪಂಡಿತರು ಕೆಲವು ಭಾಗಗಳಿಗೆ ಅಥವಾ ಒಂದೊಂದು ವೇದಕ್ಕೂ ಅಥವಾ ಒಂದೊಂದು ವೇದದ ಕೆಲವು ಭಾಗಗಳಿಗೆ ಮಾತ್ರವೇ ಅರ್ಥವನ್ನು ಬರೆದಿರ್ತಕ್ಕಂತಹ ವಿದ್ವಾಂಸರು ಇದ್ದಾರೆ. ಆದರೆ ಸಂಪೂರ್ಣವಾಗಿ ಎಲ್ಲದಕ್ಕೂ ಸಹ ಅರ್ಥವನ್ನು ಭಾಷ್ಯವನ್ನು ರಚನೆ ಮಾಡಿದವರು ಅಂತಂದ್ರೆ ಅದು ಜಗದ್ಗುರು ಶ್ರೀ ವಿದ್ಯಾರಣ್ಯ ಮಹಾಸ್ವಾಮಿಗಳವರು. ಆದ್ದರಿಂದ ಅವರು ವಿಶೇಷವಾಗಿ ವೇದಗಳ ಅರ್ಥವನ್ನು ಹೇಳಿ ನಮಗೆ ಸರಿಯಾದಂತಹ ಒಂದು ಮಾರ್ಗದರ್ಶನವನ್ನು ಮಾಡಿರ್ತಕ್ಕಂತಹ ಮಹಾಪುರುಷರು ಜಗದ್ಗುರು ಶ್ರೀ ವಿದ್ಯಾರಣ್ಯರು. ಅವರು ಈ ಪೀಠದ 12ನೇ ಅಧಿಪತಿಗಳಾಗಿದ್ದಾರೆ. ಮತ್ತು ಅವರು ತಮ್ಮ ವೇದ ಭಾಷ್ಯದಲ್ಲಿ ಎಲ್ಲ ಕಡೆಯೂ ಸಹ ಆರಂಭದಲ್ಲಿ ಯಸ್ಯ ನಿಶ್ವಸಿತಂ ವೇದಾಹ ಯೋ ವೇದೇಭ್ಯೋಖಿಲಂ ಜಗತ್ ನಿರ್ಮಮೇತಮಹಂ ವಂದೇ ವಿದ್ಯಾತೀರ್ಥ ಮಹೇಶ್ವರಂ ಅಂತ ಆ ಒಂದು ಪ್ರಾರ್ಥನೆಯನ್ನು ಮಾಡಿ ಆರಂಭ ಮಾಡ್ತಾರೆ, ಭಾಷ್ಯವನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಯಸ್ಯ ನಿಶ್ವಸಿತಂ ವೇದ, ತಮ್ಮ ಗುರುಗಳಾಗಿರ್ತಕ್ಕಂತಹ ವಿದ್ಯಾತೀರ್ಥರು ಅಂದ್ರೆ ಈ ಪೀಠ ಪರಂಪರೆಯಲ್ಲಿ 10ನೇ ಅಧಿಪತಿಗಳು, ಅವರನ್ನ ನಿರಂತರ ಸ್ಮರಣೆ ಮಾಡ್ತಾ ಇವತ್ತು ನಾವು ಯಾವ ಶೃಂಗೇರಿ ಅಂದ ತಕ್ಷಣ ಯಾವ ವಿದ್ಯಾಶಂಕರ ದೇವಸ್ಥಾನವು ನಮಗೆ ಜ್ಞಾಪಕ ಬರುತ್ತೋ, ಶೃಂಗೇರಿ ಹೆಸರು ಹೇಳಿದ ತಕ್ಷಣವೇ ನಮಗೆ ಜ್ಞಾಪಕ ಬರುವಂತಹದ್ದು ವಿದ್ಯಾಶಂಕರ ದೇವಸ್ಥಾನ.
ಆ ಒಂದು ವಿದ್ಯಾಶಂಕರ ದೇವಸ್ಥಾನದ ಆ ಭಾಗದಲ್ಲಿ ಯಾರು ಮಹಾಯೋಗಿಗಳಾಗಿರ್ತಕ್ಕಂತಹ ಯೋಗ ಸಿದ್ಧರಾಗಿರ್ತಕ್ಕಂತಹ ಜಗದ್ಗುರು ಶ್ರೀ ಶ್ರೀ ವಿದ್ಯಾತೀರ್ಥರು ಅಂದರೆ ಈ ಪೀಠದ 10ನೇ ಅಧಿಪತಿಗಳಾಗಿ ಇದ್ದು ಎಲ್ಲರನ್ನೂ ಅನುಗ್ರಹ ಮಾಡಿದರೋ ಅಂತಹ ವಿದ್ಯಾತೀರ್ಥರು ಅದೃಶ್ಯ ರೂಪದಲ್ಲಿ ಇವತ್ತಿಗೂ ಸಹ ತಪಸ್ಸನ್ನು ಮಾಡ್ತಾ ಇರತಕ್ಕಂತಹ ಒಂದು ಪ್ರದೇಶ ಆ ಒಂದು ವಿದ್ಯಾಶಂಕರ ದೇವಸ್ಥಾನವಾಗಿದೆ. ಅವರು ಅಲ್ಲಿ ಅದೃಶ್ಯರಾಗಿದ್ದು ಅಪ್ಪಣೆ ಮಾಡಿದ್ರು, ನಾವಿಲ್ಲಿ ಅದೃಶ್ಯ ರೂಪದಲ್ಲಿ ಇಲ್ಲೇ ಇರ್ತೀವಿ. ಅಂದ್ರೆ ಅವರು ದೇಹತ್ಯಾಗ ಮಾಡಿ ಆಮೇಲೆ ಅವರನ್ನು ಸಮಾಧಿ ಮಾಡಿ ಆ ಥರದ ಒಂದು ಪ್ರದೇಶ ಅಲ್ಲ ಅದು. ಅವರು ಅಲ್ಲಿ ಅದೃಶ್ಯ ರೂಪದಲ್ಲಿ ನಾವು ಇಲ್ಲೇ ಇದ್ದು ಇಲ್ಲೇ ನಾವು ತಪಸ್ಸನ್ನು ಮಾಡ್ತಾ ಇರ್ತೀವಿ, ಈ ಒಂದು ಪ್ರದೇಶದಲ್ಲಿ ಒಂದು ಶಿವಲಿಂಗವನ್ನು ಪ್ರತಿಷ್ಠಾಪನೆ ಮಾಡಿ ಎಂಬುದಾಗಿ ಅವರು ಅಪ್ಪಣೆ ಮಾಡ್ತಾರೆ. ಅವರಿಗೆ ಇಬ್ಬರು ಶಿಷ್ಯರಿಗೆ, ಅಂದ್ರೆ ಜಗದ್ಗುರು ಶ್ರೀ ವಿದ್ಯಾರಣ್ಯರು, ಜಗದ್ಗುರು ಶ್ರೀ ಭಾರತೀ ತೀರ್ಥರು, ಅವರಿಬ್ಬರಿಗೂ ಸಹ ಅವರು ಅಪ್ಪಣೆ ಮಾಡ್ತಾರೆ. ಈ ಥರ ಇಲ್ಲೊಂದು ಶಿವಲಿಂಗವನ್ನು ಪ್ರತಿಷ್ಠಾಪನೆ ಮಾಡಿ, ಈ ಒಂದು ಜಾಗದಲ್ಲಿ ನಾವು ಅದೃಶ್ಯರಾಗಿರ್ತೀವಿ, ಯಾರಿಗೂ ಸಹ ದರ್ಶನವನ್ನು ಕೊಡುವುದಿಲ್ಲ, ಆದರೆ ಇಲ್ಲೊಂದು ಶಿವಲಿಂಗವನ್ನು ಪ್ರತಿಷ್ಠಾಪನೆ ಮಾಡಿ ಈ ಒಂದು ಆಲಯವನ್ನು ನಿರ್ಮಾಣ ಮಾಡಿ ಎಂಬುದಾಗಿ ಅಪ್ಪಣೆ ಮಾಡ್ತಾರೆ. ತದನಂತರ ಅವರ ಇಬ್ಬರು ಶಿಷ್ಯರು ವಿದ್ಯಾರಣ್ಯರು ಮತ್ತು ಭಾರತೀ ತೀರ್ಥರು ಇಬ್ಬರಿಗೂ ಸಹ ಅವರು ಸನ್ಯಾಸವನ್ನು ಕೊಟ್ಟಿದ್ದಾರೆ. ಆದರೆ ಅವರಿಬ್ಬರಲ್ಲೂ ಭಾರತೀ ತೀರ್ಥರಿಗೆ ಮೊದಲಿಗೆ ಸನ್ಯಾಸ ಕೊಟ್ಟಿದ್ದರು, ಆಮೇಲೆ ವಿದ್ಯಾರಣ್ಯರಿಗೆ ಸನ್ಯಾಸ ನಂತರ ಕೊಟ್ಟರು. ಹಾಗಾಗಿ ಪರಂಪರೆಯಲ್ಲಿ ವಿದ್ಯಾತೀರ್ಥರದಾದ್ಮೇಲೆ ಭಾರತೀ ತೀರ್ಥರ ಹೆಸರು ಬರುತ್ತೆ, ಅದಾದ್ಮೇಲೆ ವಿದ್ಯಾರಣ್ಯರ ಹೆಸರು ಬರುತ್ತೆ. ಸನ್ಯಾಸವನ್ನು ಒಂದೇ ಕಾಲದಲ್ಲೇ ಕೊಟ್ಟಿದ್ರು, ಆದರೆ ಮೊದಲಿಗೆ ಇವರಿಗೆ ಕೊಟ್ಟಿದ್ರು, ಭಾರತೀ ತೀರ್ಥರು ಕೊಟ್ಟರು, ಅವರಿಗೆ ಕೊಟ್ಟರು. ಆದ್ದರಿಂದ ಜ್ಯೇಷ್ಠರು ಸನ್ಯಾಸಾಶ್ರಮದ ಇಬ್ಬರು ಒಂದೇ ಕಾಲದಲ್ಲಿ ಇದ್ದವರೇ, ವಿದ್ಯಾರಣ್ಯರು ಮತ್ತು ಭಾರತೀ ತೀರ್ಥರು ಒಂದೇ ಕಾಲದಲ್ಲೇ ಇದ್ದವರಾದರೂ ಸನ್ಯಾಸದ ವಿಷಯದಲ್ಲಿ ಇವರು ಜ್ಯೇಷ್ಠರಾದ್ದರಿಂದ ಅವರು ಪರಂಪರೆಯಲ್ಲಿ ಅವರ ಹೆಸರು 11ನೇ ಅಧಿಪತಿಗಳಾಗಿ ಭಾರತೀ ತೀರ್ಥರು ಮಹಾಸ್ವಾಮಿಗಳದ್ದು ಬರುತ್ತೆ, ತದನಂತರ ವಿದ್ಯಾರಣ್ಯರದು ಬರುತ್ತೆ. ಆದ್ದರಿಂದ ಅವರು ಇವತ್ತು ನಾವು ನೋಡುವಂತಹ ಯಾವ ವಿದ್ಯಾಶಂಕರ ದೇವಸ್ಥಾನ ಇದೆಯೋ ಆ ಒಂದು ವಿದ್ಯಾಶಂಕರ ದೇವಸ್ಥಾನದಲ್ಲಿ ಆ ಒಂದು ಪ್ರದೇಶದಲ್ಲಿ ಯಾರು ತಪಸ್ಸನ್ನು ಮಾಡ್ತಾ ಇದ್ದಾರೋ ಅಂತಹ ವಿದ್ಯಾತೀರ್ಥರನ್ನೇ ವಿದ್ಯಾರಣ್ಯರು ವೇದಭಾಷ್ಯದಲ್ಲಿ ಸ್ಮರಣೆ ಮಾಡುವುದು. ನಿರ್ಮಮೇ ತಮಹಂ ವಂದೇ ವಿದ್ಯಾತೀರ್ಥ ಮಹೇಶ್ವರಂ, ಅವರ ಗುರುಗಳಾಗಿರ್ತಕ್ಕಂತಹ ವಿದ್ಯಾತೀರ್ಥರನ್ನೇ ಪರಮಾತ್ಮ ಸ್ವರೂಪರನ್ನಾಗಿ ಯಸ್ಯ ನಿಶ್ವಸಿತಂ ವೇದಾಹ ಅಂತ ಸ್ವತಃ ಪರಮಾತ್ಮ ಸ್ವರೂಪರನ್ನಾಗಿ ಅವರು ಸ್ಮರಣೆ ಮಾಡಿ ಈ ವೇದಭಾಷ್ಯವನ್ನು ಪ್ರಾರಂಭ ಮಾಡ್ತಾರೆ. ಆಮೇಲೆ ಕೊನೆಗೂ ಸಹ ಮುಗಿಸುವ ಹೊತ್ತಿಗೂ ಎಲ್ಲ ಕಡೆನೂ ಅವರು ಹೇಳ್ತಾರೆ, ವೇದಾರ್ಥಸ್ಯ ಪ್ರಕಾಶೇನ ತಮೋಹಾರ್ಧನ್ ನಿವಾರಯನ್ ಪುಮರ್ಥಾಂಶ್ಚತುರೋದಯಾದ್ ವಿದ್ಯಾತೀರ್ಥ ಮಹೇಶ್ವರ ಅಂತ ಮುಗಿಸ್ತಾರೆ ಎಲ್ಲ ಕಡೆನೂ. ಅಂದ್ರೆ ಆ ವೇದಾರ್ಥಸ್ಯ ಪ್ರಕಾಶೇನ, ಇಷ್ಟೆಲ್ಲ ವೇದಗಳನ್ನು ವ್ಯಾಖ್ಯಾನ ಮಾಡಿ ಆಯಿತು, ಇಂತಹ ಒಂದು ವೇದಗಳ ಸರಿಯಾದಂತಹ ಅರ್ಥವನ್ನು ನಮ್ಮ ಮನಸ್ಸಿನಲ್ಲಿ ಭಾಸವಾಗುವಂತೆ ಮಾಡಿ ನಮ್ಮ ಒಳಗಿರ್ತಕ್ಕಂತಹ ಅಜ್ಞಾನವನ್ನೆಲ್ಲ ಹೋಗಲಾಡಿಸಿ, ಅಜ್ಞಾನ ಅಂಧಕಾರವನ್ನು ಹೋಗಲಾಡಿಸಿ ನಮಗೆ ಜ್ಞಾನವನ್ನು ಕೊಡುವುದರ ಮೂಲಕ ನಮಗೆಲ್ಲ ಪುರುಷಾರ್ಥಗಳನ್ನು ಕರುಣಿಸಲಿ. ನಮ್ಮ ಗುರುಗಳಾಗಿರ್ತಕ್ಕಂತಹ ವಿದ್ಯಾತೀರ್ಥರು, ಆ ಪರಮಾತ್ಮ ಸ್ವರೂಪಿಗಳಾಗಿರ್ತಕ್ಕಂತಹ ವಿದ್ಯಾತೀರ್ಥರು ನಮಗೆ ಅಂತಹ ಜ್ಞಾನವನ್ನು ನೀಡಿ ಅದರ ಮೂಲಕ ಪುರುಷಾರ್ಥಗಳನ್ನು ಕರುಣಿಸಲಿ ಎಂಬುದಾಗಿ ಪ್ರಾರ್ಥನೆ ಮಾಡಿ ಮುಗಿಸ್ತಾರೆ. ವೇದಾರ್ಥಸ್ಯ ಪ್ರಕಾಶೇನ ತಮೋಹಾರ್ಧನ್ ನಿವಾರಯನ್ ಪುಮರ್ಥಾಂಶ್ಚತುರೋದಯಾತ್, 4 ಪುರುಷಾರ್ಥ, ಎಲ್ಲ ಪುರುಷಾರ್ಥಗಳನ್ನು ಅವರು ನಮಗೆ ಕರುಣಿಸಲಿ ವಿದ್ಯಾತೀರ್ಥ ಮಹೇಶ್ವರ ಎಂಬುದಾಗಿ ಎಲ್ಲ ಕಡೆಯೂ ಸಹ ಸಾಮಾನ್ಯ ಪ್ರತಿಯೊಂದು ಪ್ರಶ್ನೆಗೂ ಅಥವಾ ಪ್ರತಿಯೊಂದು ಅಧ್ಯಾಯಕ್ಕೂ ಆರಂಭದಲ್ಲೂ ಕೊನೆಯಲ್ಲೂ ಇದನ್ನ ಹೇಳುವಂತಹ ಒಂದು ಪದ್ಧತಿ ಇದೆ. ಆದ್ದರಿಂದ ಈ ರೀತಿಯಾಗಿ ವೇದ ಭಾಷ್ಯಗಳಲ್ಲಿ ವಿದ್ಯಾರಣ್ಯರ ಭಾಷ್ಯದಲ್ಲಿ ಯಾರ ಒಂದು ಸ್ಮರಣೆಯನ್ನು ನಾವು ನೋಡ್ತೀವೋ ಅವರೇ ವಿದ್ಯಾತೀರ್ಥರು. ಅವರ ಮಂದಿರವನ್ನೇ ನಾವು ವಿದ್ಯಾಶಂಕರ ಮಂದಿರವಾಗಿ ನಾವು ಇಲ್ಲಿ ನೋಡ್ತಾ ಇದ್ದೀವಿ. ಈ ಶೃಂಗೇರಿ ಕ್ಷೇತ್ರದಲ್ಲಿ ಈ ಒಂದು ವಿದ್ಯಾಶಂಕರ ಮಂದಿರವನ್ನು ನಾವು ನೋಡ್ತಾ ಇದ್ದೀವಿ. ಅವರು ಇವತ್ತಿಗೂ ಸಹ ಅಲ್ಲಿ ಅದೃಶ್ಯ ರೂಪದಲ್ಲಿ ಇದ್ದಾರೆ. ಆದ್ದರಿಂದಲೇ ಪೀಠದ ಒಂದು ಶ್ರೀಮುಖದಲ್ಲಿ ವಿದ್ಯಾಶಂಕರ ಅನ್ನುವಂತಹ ಮುದ್ರೆ ಇರುತ್ತೆ. ವಿದ್ಯಾಶಂಕರ ಅನ್ನುವಂತಹ ಮುದ್ರೆಯಿಂದ ಇಲ್ಲಿಂದ ಎಲ್ಲ ಶ್ರೀಮುಖಗಳು ಇಲ್ಲಿಂದ ಹೋಗುತ್ತೆ. ಎಲ್ಲಿಗೆ ಅದು ಶ್ರೀಮುಖ ಕೊಡಬೇಕು ಅಂದ್ರೆ ಅದರಲ್ಲಿ ವಿದ್ಯಾಶಂಕರ ಅನ್ನುವಂತಹ ಮುದ್ರೆ ಇರುತ್ತೆ. ಯಾಕೆಂತಂದ್ರೆ ಅವರು ಇವತ್ತಿಗೂ ಸಹ ಅಲ್ಲಿದ್ದಾರೆ. ತದನಂತರ ಕಾಲದಲ್ಲಿ ಬಂದಿರುವಂತಹ ಎಲ್ಲ ಆಚಾರ್ಯರು, ಎಲ್ಲ ಪೀಠಾಧಿಪತಿಗಳು ಸಹ ಅವರ ಒಂದು ಪ್ರತಿನಿಧಿಗಳಾಗಿಯೇ ಈ ಒಂದು ಎಲ್ಲ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ ಅನ್ನುವಂತಹ ಒಂದು ಭಾವನೆಯಲ್ಲಿ ಅಲ್ಲಿ ವಿದ್ಯಾಶಂಕರ ಅನ್ನುವಂತಹ ಮುದ್ರೆ ಇದೆ. ಕೆಲವರಿಗೆಲ್ಲ ಒಂದು ಪ್ರಶ್ನೆ ಬರುತ್ತೆ, ಇದು ಶಂಕರ ಭಗವತ್ಪಾದಾಚಾರ್ಯರಿಂದ ಬಂದಿರುವುದರಿಂದ ಶಂಕರಾಚಾರ್ಯ ಅಂತ ಮುದ್ರೆ ಇರಬೇಕಿತ್ತು, ವಿದ್ಯಾದ ಶಂಕರ ಅಂತ ಯಾಕಿದೆ ಅಂತ ಕೆಲವರಿಗೆ ಒಂದು ಪ್ರಶ್ನೆ ಬರ್ತಾ ಇರುತ್ತೆ. ಕೆಲವರು ಈ ತರ ಪ್ರಶ್ನೆ ಕೇಳ್ತಾ ಇರ್ತಾರೆ. ಯಾಕಂದ್ರೆ ಆರಂಭ ಶಂಕರ ಭಗವತ್ಪಾದಾಚಾರ್ಯರಿಂದ ಆಯ್ತಾದ್ರಿಂದ ಆ ಎಲ್ಲ ಶ್ರೀಮುಖಗಳು ಅವರ ಹೆಸರು ಇರಬೇಕಿತ್ತು, ವಿದ್ಯಾಶಂಕರ ಅಂತ ಯಾಕಿರುತ್ತೆ ಅಂತ ಕೆಲವರು ಕೇಳ್ತಾರೆ. ಅದಕ್ಕೆ ನಾವು ತಿಳ್ಕೊಳ್ಬೇಕಾದ್ದೇನು ಅಂತಂದ್ರೆ ಅದರ ಗೂಢಾರ್ಥ ಇದು. ಅವರು ಇವತ್ತಿಗೂ ಸಹ ಇದ್ದೇ ಇದ್ದಾರೆ. ಅವರು ದೇಹತ್ಯಾಗವನ್ನು ಮಾಡಿ ನಂತರ ಅದನ್ನು ಅಧಿಷ್ಠಾನವಾಗಿ ಮಾಡಿದ್ದಲ್ಲ, ಅವರು ಇವತ್ತಿಗೂ ಸಹ ಇದ್ದೇ ಇದ್ದಾರೆ. ಅದರಿಂದಲೇ ಅವರ ಒಂದು ಅಪ್ಪಣೆಯಂತೆ ಈ ಒಂದು ಶ್ರೀಮುಖ ಈಗ ಅಧಿಪತಿಗಳಾಗಿರ್ತಕ್ಕಂಥವರು
ಈ ಒಂದು ಶ್ರೀಮುಖವನ್ನು ಅನುಗ್ರಹಿಸ್ತಾ ಇದ್ದಾರೆ, ಅಪ್ಪಣೆ ಮಾಡ್ತಾ ಇದ್ದಾರೆ ಎನ್ನುವಂತಹ ಉದ್ದೇಶದಲ್ಲಿ ಅದನ್ನು ಹಾಕುವುದು ಅನ್ನುವಂತಹ ಒಂದು ಪದ್ಧತಿ ಹಿಂದಿನಿಂದಲೂ ಸಹ ಬಂದಿದೆ. ಅದರಿಂದಲೇ ವಿಶೇಷವಾಗಿ ಈ ಬಿರುದಾವಳಿಯಲ್ಲೂ ಸಹ ಪ್ರತ್ಯೇಕವಾಗಿ ವಿದ್ಯಾಶಂಕರ ಪಾದ ಪದ್ಮಾರಾಧಕ ಅನ್ನುವಂತಹ ಒಂದು ಆ ನಾಮವನ್ನು ಸಹ ನಾವು ಇದರಲ್ಲಿ ನೋಡ್ತೀವಿ. ಹಾಗಾಗಿ ಇದೆಲ್ಲ ಹೇಳುವುದರ ಉದ್ದೇಶ ಏನು ಅಂತಂದ್ರೆ, ಯಾರು ನಮಗೆ ವೇದಗಳ ಒಂದು ವಿಶೇಷವಾದಂತಹ ಅರ್ಥವನ್ನು ತೋರಿಸಿದ್ದಾರೋ ಅಂತಹ ವಿದ್ಯಾರಣ್ಯರು ಈ ಒಂದು ಪೀಠದ 12ನೇ ಅಧಿಪತಿಗಳಾಗಿ, ಈ ಒಂದು ಪೀಠದಲ್ಲಿ ನಾವು ಯಾವ ಅಧಿಷ್ಠಾನ, ಯಾವ ಒಂದು ಮಂದಿರವನ್ನು ನೋಡ್ತಾ ಇದ್ದೀವೋ, ವಿದ್ಯಾಶಂಕರ ಮಂದಿರವನ್ನು, ಆ ಒಂದು ಮಂದಿರದಲ್ಲಿ ಇವತ್ತಿಗೂ ಸಹ ಯಾರು ಅದೃಶ್ಯ ರೂಪದಲ್ಲಿ ತಪೋನಿರತರಾಗಿದ್ದಾರೋ ಅವರ ಒಂದು ಆ ನಾಮಧೇಯವನ್ನು, ಅವರ ಒಂದು ಸ್ಮರಣೆಯನ್ನು ಮಾಡಿಯೇ ವೇದಭಾಷ್ಯ ಅನ್ನೋದು ಪ್ರಾರಂಭವಾಗುತ್ತೆ. ಹಾಗಾಗಿ ಹಿಂದಿನಿಂದಲೂ ಸಹ ಈ ಒಂದು ಪರಂಪರೆ ಎನ್ನುವುದೇನಿದೆಯೋ, ನಮಗೆ ಶಂಕರ ಭಗವತ್ಪಾದಾಚಾರ್ಯರ ಪರಂಪರೆ, ಅದರಲ್ಲೂ ಈ ಒಂದು ಶೃಂಗೇರಿ ಪೀಠದ ಒಂದು ಪರಂಪರೆ ಅನ್ನೋದೇನಿದೆಯೋ, ಈ ಒಂದು ಪರಂಪರೆಯ ಮೂಲಕ ಈ ಒಂದು ವೈದಿಕ ಪರಂಪರೆಯನ್ನ ಹಿಂದಿನ ಎಲ್ಲ ಜಗದ್ಗುರುಗಳು ಸಹ ವಿಶೇಷವಾಗಿ, ಅದರಲ್ಲೂ ಈಗ ಹೇಳಿದಾಗ ವಿದ್ಯಾರಣ್ಯ ಮಹಾಸ್ವಾಮಿಗಳವರು ಮಹಾಪುರುಷರು, ಅವರು ಈ ಒಂದು ವೈದಿಕ ಪರಂಪರೆಯನ್ನು ವಿಶೇಷವಾಗಿ ಉದ್ಧಾರ ಮಾಡಿ ಪುನರುಜ್ಜೀವನಗೊಳಿಸಿ ಇದನ್ನ ವಿಶೇಷವಾಗಿ ನಡೆಸಿದ್ದಾರೆ ಆ ಒಂದು ಪರಂಪರೆಯಲ್ಲಿ. ಹಾಗೆ ಇದೇ ಪರಂಪರೆಯಲ್ಲಿ ನಮ್ಮ ಪರಾಪರ ಗುರುಗಳು ಜಗದ್ಗುರು ಶ್ರೀ ಶ್ರೀ ಸಚ್ಚಿದಾನಂದ ಶಿವಾಭಿನವ ನರಸಿಂಹಭಾರತಿ ಮಹಾಸ್ವಾಮಿಗಳವರು ಈ ಒಂದು ಪೀಠದ 33ನೇ ಅಧಿಪತಿಗಳಾಗಿದ್ದವರು. ಅವರ ಕಾಲದಲ್ಲಿ ನಮ್ಮ ದೇಶದಲ್ಲಿ ವೈದಿಕ ಪರಂಪರೆಗೆ ತುಂಬ ಒಂದು ಕಷ್ಟ ಇತ್ತು, ತುಂಬ ಒಂದು ಹ್ರಾಸವನ್ನು ಹೊಂದುತ್ತಾ ಇದ್ದಂತಹ ಒಂದು ಸಂದರ್ಭ. ವಿದೇಶದವರ ವಿಶೇಷ ತುಂಬ ಆಕ್ರಮಣೆಗಳು, ಅದರಲ್ಲಿ ನಾವು ಒಂದು ದೇಶದಲ್ಲಿ ಎಲ್ಲ ಕಡೆಯೂ ಸಹ ಸ್ವಾತಂತ್ರ್ಯವನ್ನು ಹೊಂದಬೇಕು ಅನ್ನುವಂತಹ ಒಂದು ಹೋರಾಟಗಳ ಪ್ರಾರಂಭವಾಗಿ ಎಲ್ಲ ಕಡೆಯೂ ಸಹ ಅದು ನಡೀತಾ ಇತ್ತು. ಅತ್ಯಂತ ಒಂದು ಕಷ್ಟವಾದಂತಹ ಸ್ಥಿತಿ. ಅದರಲ್ಲಿ ದೇಶಕ್ಕೆ ಒಂದು ಸ್ವಾತಂತ್ರ್ಯ ಅನ್ನೋದು ಬರಲೇಬೇಕು, ಅದು ಖಂಡಿತ ಹೌದು. ಆದರೆ ಅಷ್ಟು ಮಾತ್ರ ಬಂದರೆ ಸಾಕಾಗುವುದಿಲ್ಲ. ಈ ದೇಶಕ್ಕೆ ಮೂಲವೇ, ಈ ದೇಶಕ್ಕೆ ಬಲವೇ ನಮ್ಮ ವೈದಿಕ ಪರಂಪರೆ. ಅದರಿಂದ ಆಗಿನ ಕಾಲದಲ್ಲಿ ಆವಾಗಲೇ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಎಲ್ಲ ಪ್ರಾರಂಭವಾಯಿತು, ಎಲ್ಲ ಕಡೆನೂ ಸಹ ನಡೀತಾ ಇತ್ತು. ಆ ಒಂದು ಸಂಘರ್ಷವು ಎಲ್ಲ ಕಡೆನೂ ಸಹ ನಡೀತಾ ಇತ್ತು. ಅಂತಹ ಒಂದು ಸಂದರ್ಭದಲ್ಲಿ ಬರೀ ಅದನ್ನು ಮಾತ್ರ ಮಾಡಿದರೆ ಸಾಕಾಗುವುದಿಲ್ಲ. ಈ ವೈದಿಕ ಪರಂಪರೆಯೇ ನಶಿಸಿ ಹೋಯಿತು ಅಂತಂದರೆ ಆಮೇಲೆ ದೇಶಕ್ಕೆ ಸ್ವಾತಂತ್ರ್ಯ ಬಂದರೂ ಸಹ ಉಪಯೋಗ ಇಲ್ಲ. ಈ ಪ್ರಪಂಚದಲ್ಲಿರುವಂತಹ 100 ದೇಶಗಳಲ್ಲಿ ಇದು ಸಹ ಒಂದಾಗಿರುತ್ತೆ ಅಷ್ಟೇ. ಬಿಟ್ಟರೆ ಇದಕ್ಕೆ ಒಂದು ಅಸಾಧಾರಣವಾದಂತಹ ಬಲ ಅಂತಂದರೆ ಅದು ವೈದಿಕ ಪರಂಪರೆ. ಹಾಗಾಗಿ ಬರೀ ನಾವು ಅದರ ಬಗ್ಗೆ ಮಾತ್ರ ಯೋಚನೆ ಮಾಡಿದರೆ ಸಾಕಾಗುವುದಿಲ್ಲ. ಈ ವೈದಿಕ ಪರಂಪರೆಯನ್ನು ಸಹ ಪುನರುಜ್ಜೀವನಗೊಳಿಸುವುದರ ಬಗ್ಗೆ ನಾವು ಯೋಚನೆ ಮಾಡಬೇಕು ಎಂಬುದಾಗಿ ಅವರು ಸಂಕಲ್ಪ ಮಾಡಿ, ಈ ಒಂದು ವೈದಿಕ ಪರಂಪರೆಯ ಸಂರಕ್ಷಣೆ, ಇದರ ಒಂದು ಅಭಿವೃದ್ಧಿಗಾಗಿ ಅವರು ಅನೇಕ ವಿಧವಾದಂತಹ ರೀತಿಗಳಲ್ಲಿ ಈ ವೈದಿಕ ವಿದ್ಯೆಯನ್ನು ಅಭಿವೃದ್ಧಿಪಡಿಸಿದರು. ಇಲ್ಲಿ ನಾವು ನೋಡ್ತಾ ಇರತಕ್ಕಂಥ 130 ವರ್ಷಗಳ ಹಿಂದಿನ ವೇದ ಪಾಠಶಾಲೆ ಏನಿದೆಯೋ, ವೇದಶಾಸ್ತ್ರ ಸಂಸ್ಕೃತ ಪಾಠಶಾಲೆ ಅನ್ನೋದೇನಿದೆಯೋ, ಶೃಂಗೇರಿಯಲ್ಲಿ ಈ ಒಂದು ಪಾಠಶಾಲೆಯನ್ನು ಪ್ರಾರಂಭ ಮಾಡಿಸಿದರು. ಬೆಂಗಳೂರಿನಲ್ಲಿ ಪಾಠಶಾಲೆಯನ್ನು ಪ್ರಾರಂಭ ಮಾಡಿಸಿದರು. ಧಾರವಾಡದಲ್ಲಿ ಪಾಠಶಾಲೆಯನ್ನು ಪ್ರಾರಂಭ ಮಾಡಿಸಿದರು. ಹೀಗೆ ಅನೇಕ ಕಡೆಗಳಲ್ಲಿ ಪಾಠಶಾಲೆಗಳನ್ನು ಪ್ರಾರಂಭ ಮಾಡಿಸಿದರು. ಮತ್ತು ಶೃಂಗೇರಿಯಲ್ಲಿ ವಾಕ್ಯಾರ್ಥ ಸಭೆಯನ್ನು ಪ್ರಾರಂಭ ಮಾಡಿಸಿದರು. ಮತ್ತು ಆ ವೇದಾಂತ, ಇವತ್ತು ನಾವು ನೋಡುವಂತಹ ದೊಡ್ಡ ದೊಡ್ಡ ವೇದಾಂತ ವಿದ್ವಾಂಸರೆಲ್ಲರೂ ಸಹ ಅವರ ಶಿಷ್ಯ ಪರಂಪರೆಯಲ್ಲಿ ಬಂದಿರತಕ್ಕಂತಹ ವೇದಾಂತ ವಿದ್ವಾಂಸರೇ ಆಗಿದ್ದಾರೆ. ಅವರೇ ಇವತ್ತು ಹೆಚ್ಚಿನ ವೇದಾಂತ ವಿದ್ವಾಂಸರಾಗಿರುವುದು ಆ ಗುರುಗಳ ಒಂದು ಪರಂಪರೆಯಲ್ಲಿ, ಅವರಿಂದ ಅಧ್ಯಯನ ಮಾಡಿ ಬಂದಿರತಕ್ಕಂತಹ ಪರಂಪರೆಯಲ್ಲಿ ಇರ್ತಕ್ಕಂಥವರೇ ಇವತ್ತು ನಾವು ನೋಡುವಂತಹ ದೊಡ್ಡ ದೊಡ್ಡ ವೇದಾಂತ ವಿದ್ವಾಂಸರು. ಹೀಗೆ ಈ ರೀತಿಯಾಗಿ ಈ ಒಂದು ಪರಂಪರೆ ಮೂಲಕ ಈ ಒಂದು ವೈದಿಕ ವಿದ್ಯೆಯ ಒಂದು ವಿಶೇಷವಾದಂತಹ ರಕ್ಷಣೆ ಇತ್ಯಾದಿ ಕಾರ್ಯಗಳು ನಡೀತಾ ಇವೆ. ನಾವು ಆರಂಭದಲ್ಲಿ ಹೇಳಿದ ಹಾಗೆ ನಮ್ಮ ಗುರುಗಳ ಈ ಒಂದು ಕಾಲದಲ್ಲಂತೂ ಇನ್ನೂ ವಿಶೇಷವಾಗಿ ಇನ್ನೂ ಒಂದು ಹೆಚ್ಚಿನ ರೀತಿಯಲ್ಲಿ ಈ ಒಂದು ಕಾರ್ಯವು ನಡೀತಾ ಇರುವುದು ಬಹಳ ಸಂತೋಷಕರವಾದಂತಹ ಒಂದು ವಿಷಯ. ಹಾಗಾಗಿ ಇಂತಹ ಒಂದು ಸಂದರ್ಭದಲ್ಲಿ ಅವರ ಒಂದು ಪರಿಪೂರ್ಣವಾದಂತಹ ಕೃಪೆಯಿಂದ ಈ ಒಂದು ಕಾರ್ಯಕ್ರಮವು ನಡೆದಿರುವುದು ಅತ್ಯಂತ ಉತ್ತಮ. ನಾವು ಆರಂಭದಲ್ಲಿ ಹೇಳಿದ ಹಾಗೆ ಉತ್ತಮವಾದಂತಹ ರೀತಿಯಲ್ಲಿ ನಡೆದಿರುವುದು ಬಹಳ ಸಂತೋಷಕರವಾದಂತಹ ಒಂದು ವಿಷಯ. ಈ ಸಂದರ್ಭದಲ್ಲಿ ಎಲ್ಲರಿಗೂ ಸಹ ಮತ್ತೊಮ್ಮೆ ನಾರಾಯಣ ಸ್ಮರಣಪೂರ್ವಕವಾಗಿ ಆಶೀರ್ವಾದಗಳನ್ನು ಮಾಡ್ತಾ ಈ ಮಾತುಗಳನ್ನು ಇಲ್ಲಿ ಉಪಸಂಹಾರ ಮಾಡುತ್ತಿದ್ದೇವೆ. ಹರ ನಮಃ ಪಾರ್ವತೀಪತಯೇ ಹರ ಹರ ಮಹಾದೇವ. ಈಗ ಶ್ರೀಹರ್ಷ ಶರ್ಮಾ ಇಲ್ಲಿಗೆ ಆಗಮಿಸಿ ಒಂದು ಆಶೀರ್ವಾದವನ್ನು ಸ್ವೀಕರಿಸಬೇಕು.
ತಂಗಿರಾಲ ಶಿವಕುಮಾರ ಶರ್ಮರಿಗೆ ವಿದ್ವಾಂಸರಿಗೆ ಸನ್ಮಾನ. ವೇದಬ್ರಹ್ಮ ಶ್ರೀ ಸೋಮನಾಥ ಘನಪಾಠಿಗಳು, ಬೆಂಗಳೂರು ಪಾಠಶಾಲೆಯಲ್ಲಿ ಅಧ್ಯಾಪಕರು. ವೇದಬ್ರಹ್ಮ ಶ್ರೀ ಶಾಂತರಾಮ ಶರ್ಮರು, ಬೆಂಗಳೂರು ಪಾಠಶಾಲೆಯ ಅಧ್ಯಾಪಕರು.